ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಜೇತಾ ಕ್ಲಾಸಸ್. So today's topic, this is the lecture number 5, vector form of Coulomb's law, basics of SHM is your topic that we are going to deal in the today's session. So if somebody is interested in looking into what the offline program for the upcoming 2027, so you can contact the number and you will get, for a very minimal price, you will get a offline course for sure, and you can check the so-called what quality of the lectures through these videos. Okay, in the last class we have studied about the Coulomb's law. Last class ಅಲ್ಲಿ ನಾವು Coulomb's law ಬಗ್ಗೆ ಓದಿದ್ವಿ. Coulomb's law ಅಂತಂದ್ರೆ ಏನು ಅಂತ ಓದಿದ್ವಿ, ಅದ್ರ ಪ್ರಾಪರ್ಟೀಸ್ ಬಗ್ಗೆನೂ ಓದಿದ್ವಿ. ಇವಾಗ ವೆಕ್ಟರ್ ಫಾರ್ಮ್ ಆಫ್ Coulomb's law ಬಗ್ಗೆ ಮಾತಾಡ್ತೀವಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಿಮ್ ಬೋರ್ಡ್ಸ್ ಆಗಿರ್ಬೋದು, so called very important topic, VVIP. See, vector form of Coulomb's law ಅಂತ ಅಂದ್ರೆ ವೆಕ್ಟರ್ ಫಾರ್ಮ್ಯಾಟ್ ಅಲ್ಲಿ ಈ ಒಂದು ಕೂಲಂಬಿಕ್ ಫೋರ್ಸ್ ಅನ್ನ ಬರೆಯುವುದು. ವೆಕ್ಟರ್ಸ್ ಅಂತ ಅಂದ್ರೆ ಏನು ಸರ್? ಯಾವ್ದಾದ್ರೂ ಫಿಸಿಕಲ್ ಕ್ವಾಂಟಿಟಿಗೆ ಮ್ಯಾಗ್ನಿಟ್ಯೂಡ್ ಜೊತೆ ಡೈರೆಕ್ಷನ್ ಇದ್ರೆ ಅದನ್ನ ನಾವು ವೆಕ್ಟರ್ಸ್ ಅಂತ ಕರಿತೀವಿ. ಸಿ, ಇಟ್ ಈಸ್ ವೆರಿ ಸಿಂಪಲ್. ತುಂಬಾ ಕಾಂಪ್ಲಿಕೇಟ್ ಮಾಡ್ತಾ ಕಲಿಬೇಡಿ, ಸಿಂಪಲ್ ಆಗಿ ತಿಳ್ಕೊಂತ ಹೋಗಿ. ಯು ಆರ್ ನಾಟ್ ಇಯರ್, ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್ ವೆನ್ ಯು ಆರ್ ಪ್ರಿಪೇರಿಂಗ್ ಫಾರ್ ಎನಿ ಆಫ್ ದ ಎಕ್ಸಾಮ್. ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್, ಯು ಆರ್ ಇಯರ್ ಟು ಸ್ಟಡಿ ಅಂಡ್ ಗೆಟ್ ದ ಸೀಟ್, ನಾಟ್ ಟು ಮೇಕ್ ಅ PhD ಬೇಕಾಗಿಲ್ಲ. ಇವಾಗ ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಏನ್ ಬೇಕು ಅಷ್ಟನ್ನ ನಾವು ತಿಳ್ಕೊಂಡ್ರೆ ಸಾಕು. ಓಕೆ ಸಿ, ಏನ್ ಹೇಳುತ್ತೆ ಈ ವೆಕ್ಟರ್ ಫಾರ್ಮ್ ಆಫ್ ಸೋ ಕಾಲ್ಡ್ ವಾಟ್ ಕೂಲಂಬ್ಸ್ ಲಾ ಅಂತ ಅಂದ್ರೆ, ಸರ್ ಎರಡು ಚಾರ್ಜಸ್ ಅನ್ನ ನಾವು ಕನ್ಸಿಡರ್ ಮಾಡೋಣ, Q1 ಅಂಡ್ Q2. ಎರಡೂ ಕೂಡ ಲೈಕ್ ಚಾರ್ಜಸ್. ಯಾವ ಚಾರ್ಜಸ್ ಅಪ್ಪ? ಲೈಕ್ ಚಾರ್ಜಸ್. ಸರ್ Q1 ಈ ಪಾಯಿಂಟ್ ಇಂದ ಯಾವ ಪೊಸಿಷನ್ ಅಲ್ಲಿ ಇದೆ ಅಂತಂದ್ರೆ, ಐ ವಿಲ್ ಸೇ R1 ಬಾರ್ ಪೊಸಿಷನ್ ಅಲ್ಲಿ ಇದೆ. ಯು ಶುಡ್ ನೋ ವಾಟ್ ಈಸ್ ಪೊಸಿಷನ್ ವೆಕ್ಟರ್. ನೆಕ್ಸ್ಟ್ Q2 ಎಲ್ಲಿದೆ? R2 ಬಾರ್ ನಲ್ಲಿ ಇದೆ. R2 ಬಾರ್ ರೆಪ್ರೆಸೆಂಟೇಷನ್ ಆಫ್ ವಾಟ್? ಪೊಸಿಷನ್ ಫ್ರಮ್ ದ ಪಾಯಿಂಟ್ ಆಫ್ ಆರಿಜಿನ್ ಆರ್ the so-called what reference point. So ಮತ್ತೆ ಈ Q1 and Q2 ನಡುವೆ I will take another point T. Q1 and Q2 ನಡುವೆ the displacement vector or the position vector between Q1 and Q2 ಏನಾಗುತ್ತೆ? If I say ಇದನ್ನ ನಾನು ಏನಾದ್ರೂ ಇನಿಷಿಯಲ್ ಪಾಯಿಂಟ್, ಇದು ಫೈನಲ್ ಪಾಯಿಂಟ್ ಆದ್ರೆ, this vector Q1 to Q2 ಎಷ್ಟು ದೂರ ಇದೆ? ದಟ್ ಈಸ್ ಈಕ್ವಲ್ ಟು R2 ಬಾರ್ ಮೈನಸ್ R1 ಬಾರ್. ಯಾವ್ದಾದ್ರೂ ಫಿಸಿಕಲ್ ಕ್ವಾಂಟಿಟಿ ಮೇಲೆ ಆರೋ ಹಾಕಿದ್ರೆ ದಟ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ವಾಟ್? ವೆಕ್ಟರ್ಸ್. ಸರಿ, ಇಲ್ಲಿ ನೀವು ಏನನ್ನ ಇವಾಗ ತಿಳ್ಕೊಂಡ್ರಿ ಸರ್? ಎರಡು ಚಾರ್ಜ್ ಗಳನ್ನ ತಗೊಂಡಿದ್ದೀನಿ, ಎರಡು ಪೊಸಿಷನ್ ಅಲ್ಲಿ ಇಟ್ಟಿದ್ದೀನಿ. ಇದು R1 ಪೊಸಿಷನ್, ಇದು R2 ಪೊಸಿಷನ್. ಬಿಟ್ವೀನ್ ಟೂ ಚಾರ್ಜಸ್ ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಇಸ್ ಗೋಯಿಂಗ್ ಟು ಬಿ ವಾಟ್? R2 ಮೈನಸ್ R1 ಬಾರ್. ಸರಿ ಸರ್, ಇಲ್ಲಿ ನೀವು ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎರಡು ಟರ್ಮ್ಸ್ ಬರುತ್ತೆ. F12 ಬಾರ್ ಅಂತ ಅಂದ್ರೆ ಏನು? F12 ಬಾರ್ ಅಂತ ಅಂದ್ರೆ ಫೋರ್ಸ್ ಆನ್ 1 ಡ್ಯೂ ಟು 2. ಹಿಂಗಂದ್ರೆ ಏನು? ಫಸ್ಟ್ ಚಾರ್ಜ್ ಮೇಲೆ ಸೆಕೆಂಡ್ ಚಾರ್ಜ್ ಎಷ್ಟು ಫೋರ್ಸ್ ಆಗ್ತಿದೆಯೋ ಅದನ್ನ ನಾವು F12 ಅಂತ ಕರಿತೀವಿ. ಮೊದಲನೇ ವ್ಯಕ್ತಿ ಮೇಲೆ ಎರಡನೇ ವ್ಯಕ್ತಿಯ ಪ್ರಭಾವ ಅಥವಾ ಎರಡನೇ ವ್ಯಕ್ತಿ ಮೊದಲನೇ ವ್ಯಕ್ತಿ ಮೇಲೆ ಆಗ್ತಿರ್ತಕ್ಕಂಥ ಫೋರ್ಸ್ ಅಂದ್ರ, ಸರ್ ಇವೆರಡು ಲೈಕ್ ಚಾರ್ಜಸ್ ಸರ್. ಯಾವಾಗ್ಲೂ ಕೂಡ ಫೋರ್ಸ್ ಯಾವಾಗ್ಲೂ ಕೂಡ ಲೈನ್ ಜಾಯಿನಿಂಗ್ ದ ಸೆಂಟರ್ ಅಲ್ಲೇ ಆಕ್ಟ್ ಆಗ್ತಾ ಇರುತ್ತೆ ಸರ್. ಸಿ, Q1 and Q2 ಇರೋ ಕಾರಣ ಸಿ R2 ಮೈನಸ್ R1 ಬಾರ್ ಈ ಕಡೆಗೆ ಹೋಗ್ತಾ ಇದೆ. Q1 ಮೇಲೆ Q2 ಯಾವ ಕಡೆ ಫೋರ್ಸ್ ಆಗ್ತದೆ? ಇದೇ ಲೈನ್ ಅಲ್ಲಿ, ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನ ಒಂದ್ರ ಮೇಲೆ ಎರಡನೇದು ಏನಾಗ್ತಾ ಇದೆ? ಫೋರ್ಸ್ ಆಗ್ತದೆ. ನೆಕ್ಸ್ಟ್ Q2 ಮೇಲೆ Q1 ಕೂಡ ಅಷ್ಟೇ ಫೋರ್ಸ್ ಅನ್ನ ಆಗ್ತಾ ಇದೆ. ಕೂಲಂಬಿಕ್ ಫೋರ್ಸ್ ಅಂದ್ರೆ ಚಾರ್ಜಸ್, ಎರಡು ಚಾರ್ಜ್ ಗಳ ನಡುವೆ ಎಷ್ಟು ಫೋರ್ಸ್ ಇದೆ ಅಂತ. ಅಂದ್ರೆ ಇದೇ ಡೈರೆಕ್ಷನ್ ಅಲ್ಲಿ ಇದೇ ಡೈರೆಕ್ಷನ್ ಅಲ್ಲಿ Q1 Q2 ಮೇಲೆ ಈ ಕಡೆಗೆ ಫೋರ್ಸ್ ಅನ್ನ ಆಗ್ತಾ ಇದೆ. ಯಾಕಂದ್ರೆ ಇದು ಪಾಸಿಟಿವ್ ಚಾರ್ಜಸ್, ಲೈಕ್ ಚಾರ್ಜಸ್ ಆಲ್ವೇಸ್ ರೆಪೆಲ್, ದೂರ ಹೋಗ್ತದೆ. ಸೊ ಅಂದ್ರೆ ಈ ಲೈನ್ ಅಲ್ಲಿ ದಿಸ್ ಇಸ್ ದ ಫೋರ್ಸ್
ಆನ್ ಸೆಕೆಂಡ್ ಡ್ಯೂ ಟು ವಾಟ್ 1. ಮೊದಲನೇ ವ್ಯಕ್ತಿ ಎರಡನೇ ವ್ಯಕ್ತಿ ಮೇಲೆ ಫೋರ್ಸ್ ನ ಆ ಡೈರೆಕ್ಷನ್ ಅಲ್ಲಿ ಆಗ್ತಾ ಇದ್ದಾರೆ. ಅಂದ್ರೆ F21 ಬಾರ್ ಅಂದ್ರೆ ಏನ್ ಸರ್? ಫೋರ್ಸ್ ಆನ್ 2 ಡ್ಯೂ ಟು 1. ಫೋರ್ಸ್ ಆನ್ 2 ಡ್ಯೂ ಟು 1. ಸರ್ Q1 Q2 ಮೇಲೆ ಎಷ್ಟು ಫೋರ್ಸ್ ಆಗ್ತೋ ಅಷ್ಟೇ ಅಮೌಂಟ್ ಆಫ್ ಫೋರ್ಸ್ Q2 ಕೂಡ Q1 ಮೇಲೆ ಹಾಕಿದೆ. ದಟ್ ಮೀನ್ಸ್ ಮ್ಯಾಗ್ನಿಟ್ಯೂಡ್ ವೈಸ್ ಮಾತಾಡೋದಾದ್ರೆ F12 ಬಾರ್ ಇಸ್ ಈಕ್ವಲ್ ಟು F21 ಬಾರ್ ಮ್ಯಾಗ್ನಿಟ್ಯೂಡ್ ವೈಸ್. I'll consider this is equal to what? F. And what is the distance of separation between Q1 and Q2? Sir, ಎಷ್ಟು ದೂರ ಇದೆ Q1 and Q2 ಮಧ್ಯೆ? ಮ್ಯಾಗ್ನಿಟ್ಯೂಡ್ ಆಫ್ R2 minus R. ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್, what is that? ಡಿಸ್ಟೆನ್ಸ್ ಬಿಟ್ವೀನ್ ಚಾರ್ಜಸ್ ಎಷ್ಟಾಗುತ್ತೆ? ಡಿಸ್ಟೆನ್ಸ್ ಬಿಟ್ವೀನ್ ಚಾರ್ಜಸ್ ಅಂತ ಬಂದಾಗ ಮ್ಯಾಗ್ನಿಟ್ಯೂಡ್ ಆಫ್ R2 minus R1 ಬಾರ್ ಅನ್ನ ನೀವು ಕನ್ಸಿಡರ್. ಸಿಂಪಲ್ ಸರ್. Q1 Q2 ತಗೊಂಡ್ವಿ, R1 ಪೊಸಿಷನ್ ಅಲ್ಲಿ Q1 ಇದೆ, R2 ಪೊಸಿಷನ್ ಅಲ್ಲಿ Q2 ಇದೆ. ಸೊ ಇವೆರಡು ಲೈಕ್ ಚಾರ್ಜಸ್ ಅಥವಾ ಅನ್ಲೈಕ್ ಚಾರ್ಜಸ್ ಆಗಿದ್ರೆ ಅಟ್ರಾಕ್ಟ್ ಮಾಡ್ತಾ ಇತ್ತು. ಲೈಕ್ ಚಾರ್ಜಸ್ ಆಗಿರೋ ಕಾರಣ ಎರಡು ದೂರ ಹೋಗ್ತಾ ಇದೆ. ಸೊ ಐ ಕನ್ಸಿಡರ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ವಾಟ್? R2 minus R1. R2 minus R1 is also a vector. ನೆಕ್ಸ್ಟ್ ಸಿ F12 ಆ ಕಡೆಗಿದೆ, F21 ಈ ಕಡೆಗೆ ಆಕ್ಟ್ ಆಗ್ತಾ ಇದೆ. ಸೇಮ್ ಅಮೌಂಟ್ ಆಫ್ ಫೋರ್ಸಸ್ ಆರ್ ಅಪ್ಲೈಡ್ ಆನ್ ಬೋತ್ ದ ಚಾರ್ಜಸ್ ಬೈ ಬೋತ್ ಆಫ್ ದೆಮ್ ಆನ್ ಈಚ್ ಅದರ್. ಒಬ್ರು ಮೇಲೆ ಇನ್ನೊಬ್ರು ಅಷ್ಟೇ ಫೋರ್ಸ್ ಅನ್ನ ಏನ್ ಮಾಡ್ತಾ ಇದಾರೆ? ಆಗ್ತಾ ಇದಾರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ಆಕ್ಷನ್ ರಿಯಾಕ್ಷನ್ ಪೇರ್ ಅಂತ ಓದಿದ್ವಿ, ಕೊಲಂಬಿಕ್ ಫೋರ್ಸ್. ಸಿಯರ್ ಈಗ ನಾನು ಮ್ಯಾಗ್ನಿಟ್ಯೂಡ್ ಬರೆಯೋದಾದ್ರೆ ಹೆಂಗ್ ಬರಿತೀನಿ? ಸಿಂಪಲ್. ನಾನು ಚಾರ್ಜ್ಗಳನ್ನ ಏನ್ ಮಾಡ್ತೀನಿ? ಐ ಆಮ್ ನಾಟ್ ಕನ್ಸಿಡರಿಂಗ್ ದ so called what sign of the charges whenever I am writing with respect to what? Magnitude of the force. ಹೌದಲ್ವಪ್ಪ? ಅಂದ್ರೆ ಈಗ ನಾವು ಹೆಂಗ್ ಬರಿತೀವಿ ಇದನ್ನ? K Q1 Q2 upon R2 minus R1 bar magnitude of R2 minus R1 bar whole square. This is the magnitude. ಹೌದಲ್ವಪ್ಪ? This is the magnitude. Now see here. ಏನಪ್ಪ ಇವಾಗ ಸರ್? ಈಗ ನಾನು F12 ಬಾರ್ ಬರಿಬೇಕಂದ್ರೆ ಏನಪ್ಪ? F12 ಬಾರ್ ನಾನು ಬರಿಬೇಕಂದ್ರೆ F12 ಬಾರ್ ಇಸ್ ನಥಿಂಗ್ ಬಟ್ ವೆಕ್ಟರ್ನ ಬರಿಬೇಕಾದ್ರೆ ಮ್ಯಾಗ್ನಿಟ್ಯೂಡ್ ಬರೀರಿ ಅದ್ರದ್ದು, ಮತ್ತೆ ಅದ್ರದ್ದು ಡೈರೆಕ್ಷನ್ ಅನ್ನ ಬರೀರಿ. ದಿಸ್ ಇಸ್ ಯುವರ್ ಮ್ಯಾಗ್ನಿಟ್ಯೂಡ್ and this is your what? Direction. See, ವೆಕ್ಟರ್ ಅಂತ ಅಂದ್ರೇನು ಸರ್? ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಜೊತೆಗೆ ಡೈರೆಕ್ಷನ್ ಕೂಡ ಇರುತ್ತೆ ಅಲ್ವಪ್ಪ? ಹೌದು ಸರ್. ದಿಸ್ ಇಸ್ F12 ಬಾರ್. ನೌ ಹಿಯರ್ F12 ಬಾರ್ ದಟ್ ಮೀನ್ಸ್ ಕ್ಯಾಪ್. ವೆನೆವರ್ ವಿ ಆರ್ ಪುಟಿಂಗ್ ದ ಡೈರೆಕ್ಷನ್ ಯಾವ ರೀತಿ ಕಂಡುಹಿಡಿತೀವಿ? ಸಿಯರ್ F12 ಯಾವ ಕಡೆಗೆ ಹೋಗ್ತಾ ಇದೆ? ಈ ಕಡೆಗೆ ಹೋಗ್ತಾ ಇದೆ. ಅಂದ್ರೆ ದ ಡೈರೆಕ್ಷನ್ ಆಪೋಸಿಟ್ ಟು ದ R2 minus R1 bar ಅಪ್ಪ. It is opposite to the direction of what? R2 minus R1 bar. That means see here how I am going to write. See whenever you are saying, see here, whenever you are writing some sort of what? Unit vector, that means direction of the vector. Direction of the vector ಬರಿಬೇಕಾದ್ರೆ a cap ಅಂತ ಬರಿತೀವಿ. a cap ಅಂತ ಅಂದ್ರೆ ವೆಕ್ಟರ್ ಬರೆದು ಅದರದ್ದು ಮ್ಯಾಗ್ನಿಟ್ಯೂಡ್ ಇಂದ ಡಿವೈಡ್ ಮಾಡಿದ್ರೆ ನನಗೆ ಡೈರೆಕ್ಷನ್ ಸಿಗ್ತದೆ. ಅಂದ್ರೆ ಇಲ್ಲಿ ಇಫ್ ಐ ವಾಂಟೆಡ್ ಟು ಫೈಂಡ್ ಔಟ್ ದ ಡೈರೆಕ್ಷನ್ ಆಫ್ ದಿಸ್ R2 minus R1 ಬಾರ್, ಇಫ್ ಐ ವಾಂಟೆಡ್ ಟು ಫೈಂಡ್, ಈಗ ನಾನು ಏನಾದ್ರು R2 minus R1 ಯಾವ ಕಡೆ ಡೈರೆಕ್ಷನ್ ಅಲ್ಲಿ ಇದೆ? ಈ ಡೈರೆಕ್ಷನ್ ಅಲ್ಲಿ ಇದೆ. ಅಂದ್ರೆ ನಾನು ಮ್ಯಾಥಮೆಟಿಕಲಿ ಯಾವ ರೀತಿ ಬರಿತೀನಿ? R2 minus R1 ಬಾರ್ ಕ್ಯಾಪ್. ಹೌದಪ್ಪ? or else you can write R2 minus R1 cap. ಹೆಂಗ್ ಬರಿಬಹುದು ಸರ್? R2 ವೆಕ್ಟರ್ minus R1 ವೆಕ್ಟರ್ divided by magnitude of R2 minus R1 bar. R2 minus what? R1 bar. ಅಂದ್ರೆ ಸಿಯರ್ ಇಲ್ಲಿ F12 ಇದೆ ಅಲ್ವಪ್ಪ?
ಸರ್ F12 ಈ ಕಡೆಗೆ ಹೋಗ್ತಾ ಇದೆ, ಬಟ್ R2 ಮೈನಸ್ R1 ಈ ಕಡೆಗಿದೆ. ಇದು ವೆಕ್ಟರ್. ಈ ವೆಕ್ಟರ್ಗೆ ಆಪೋಸಿಟ್ ಅಲ್ಲಿ ಏನಾಗ್ತದೆ, F12 ಆಕ್ಟ್ ಆಗ್ತಾ ಇದೆ. ದಟ್ ಮೀನ್ಸ್ ಐ ಕ್ಯಾನ್ ಸೇ ದಟ್ ಡೈರೆಕ್ಷನ್ ಆಫ್ that means I can write that direction of F12 bar is opposite to the direction of what, R2 bar minus R1 bar ಅಂತ ಬರೀಬೋದಾ? ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋ ಕಾರಣ ನನಗೆ ಈ ವೀಕ್ ನಾನು ಕ್ಲಾಸ್ ಮಾಡೋಕ್ಕಾಗಲಿಲ್ಲ. Okay, I was literally like, even now I am not feeling that much well, but I should not stop this. Okay, so please, R2 bar minus R1 bar. Sorry sir, the direction of F12 bar is opposite to the direction of R2 minus R1 bar ida. Andre nanu idri yav riti baribodu? See here, magnitude of F12 henge sir? Sir, K Q1 Q2 upon R2 bar minus R1 bar magnitude square. Direction opposite to the R2 minus R1 ಅಂತ ಅಂದ್ರೆ ನಾನು minus of R2 bar minus R1 bar divided by magnitude of R2 minus R1 ಈ ರೀತಿ ಬರೀಬೋದಪ್ಪ ಡೈರೆಕ್ಷನ್. ಅಂದ್ರೆ ಇದನ್ನ ನಾನು ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ಐ ವಿಲ್ ಗೆಟ್ minus K Q1 Q2 upon R2 bar minus R1 bar magnitude whole cube into R2 bar minus R1 bar. This is the vector form of what? Coulomb's law. This is the vector form of what? Coulomb's law. Idu F12 gayitu. What about for F21? Sir, F21 ಗೆ ಬರೀರಿ. F21 ಬಾರ್ ಅನ್ನ ಬರೀರಿ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಬರೀರಪ್ಪ. F21 bar and direction of F21. ಹೌದಾ? See here in this diagram I can say that sir R2 minus R1 ಯಾವ ಡೈರೆಕ್ಷನ್ ಅಲ್ಲಿ ಇದೆಯೋ ಅದೇ ಡೈರೆಕ್ಷನ್ ಅಲ್ಲಿ F21 ಆಕ್ಟ್ ಆಗ್ತದೆ. ಫೋರ್ಸ್ ಆನ್ ಟು ಡ್ಯೂ ಟು 1 ಅಂದ್ರೆ ಇಲ್ಲಿ ನಾನು ಹೇಳ್ಬೋದು ಡೈರೆಕ್ಷನ್ ಆಫ್ F21 bar is as same as that of what? As same as that of R2 bar minus R1 bar ಅಂತ ಹೇಳ್ಬೋದು ಸರ್. ಹೇಳ್ದೆ ಇನ್ನೇನು ಮಾಡೋಕ್ಕಾಗತ್ತೆ. ದಟ್ ಮೀನ್ಸ್ R2 bar minus R1 bar ಕ್ಯಾಪ್ ಯಾವ ರೀತಿ ಬರೀಬೋದು? ಐ ಕ್ಯಾನ್ ರೈಟ್ ಇಟ್ ಲೈಕ್ R2 bar minus R1 bar magnitude of R2 minus R1 magnitude it is. That means ಇದನ್ನ ನಾನು ಯಾವ ರೀತಿ ಬರೀಬೋದು? ಇವಾಗ ಇದನ್ನ ನಾನು ಯಾವ ರೀತಿ ಬರೀಬೋದು? F21 it is simple sir, ಏನು ಇಲ್ಲ ಸರ್. I can write K Q1 Q2 upon magnitude of R2 minus R1 bar. magnitude ಅಂತ ಅಂದ್ರೆ ನಾನು ಡೈರೆಕ್ಷನ್ ಅನ್ನ ಕನ್ಸಿಡರ್ ಮಾಡಲ್ಲ. That means signs of the charges ಅನ್ನ ನಾನು ಕನ್ಸಿಡರ್ ಮಾಡಲ್ಲ. And F21 bar ಡೈರೆಕ್ಷನ್ ಯಾವ್ದಿದೆ? It is as same as what? R2 minus R1 cap. ಅಂದ್ರೆ I can write this R2 bar minus R1 bar divided by magnitude of R2 bar minus R1. That means F21 I can write down sir ಇದು magnitude multiply ಮಾಡ್ರಿ K Q1 Q2 upon R2 minus R1 whole cube magnitude cube into R2 bar minus R1. R2 bar minus R1. ಅಂದ್ರೆ ಸ್ವಲ್ಪ ನೋಡಿಲ್ಲಿ ಸರ್. F12 is what? Minus KQ1 Q2 by R2 minus R1 cube into R2 bar minus R1 bar. That means F21 is equal to KQ1 Q2. What is that? KQ1 Q2 R2 minus R1 cube
R2 minus R1. That means ಇಲ್ಲಿ ನಾನು ಸ್ವಲ್ಪ ಉಲ್ಟಾ ಮಾಡಿದ್ರೆ ಇಟ್ ವಿಲ್ ಬಿಕಮ್ ವಾಟ್, ಸ್ವಲ್ಪ ಉಲ್ಟಾ ಮಾಡಿದ್ರೆ ಇಟ್ ಬಿಕಮ್ಸ್ ವಾಟ್, ಅಂಡರ್ಸ್ಟುಡ್. ಅಂಡರ್ಸ್ಟುಡ್. ಸೊ ಫ್ರಮ್ ಹಿಯರ್ ಐ ಕ್ಯಾನ್ ರೈಟ್ ಅಲ್ವಾ, ಇಲ್ಲಿಂದ ನಾವು ಬರೀಬಹುದಲ್ವಪ್ಪ. ಇಟ್ ಈಸ್ ಇಂಪ್ಲೈಯಿಂಗ್, ಇಟ್ ಇಂಪ್ಲೈಸ್ ದಟ್ F12 bar is equal to minus of your what, F21. ಅಂದ್ರೆ ಒಂದು ಫೋರ್ಸ್ಗೆ ಆಪೋಸಿಟ್ ಇನ್ನೊಂದು ಫೋರ್ಸ್ ಅಷ್ಟೇ ಆಗ್ತಾ ಇದೆ. ದಿಸ್ ಇಸ್ ಇಂಪ್ಲೈಯಿಂಗ್ ದಟ್ ಕೂಲಂಬಿಕ್ ಫೋರ್ಸ್ ಇಸ್ ಆಕ್ಟಿಂಗ್ ಇನ್ ಆಕ್ಷನ್ ರಿಯಾಕ್ಷನ್ ಪೇರ್. ಒಂದರ ಆಪೋಸಿಟ್ ಇನ್ನೊಂದು. ಅಂಡರ್ಸ್ಟುಡ್. ಐ ಹೋಪ್ ಯು ಗಾಟ್ ಇಟ್. ಐ ಹೋಪ್ ಯು ಗಾಟ್ ಇಟ್. ಪ್ಲೀಸ್ ರೈಟ್ ಡೌನ್. Please write down. Please write down. Write down. See, you find the force on charge Q1. ಇದ್ರದೇ ಬೇಸಿಸ್. ಇದು JEE ಮೇನ್ PYQ. ಇದೇ ಟೈಪ್ ನಿಮಗೆ 2026 ಜಾನ್ವರಿ ಅಟೆಂಪ್ಟ್ ಅಲ್ಲೂ ಕೂಡ ಒಂದು ಕ್ವೆಶನ್ ಬಿದ್ದಿದೆ, JEE ಮೇನ್ PYQ. ಆಯ್ತಪ್ಪ. See here, find the force on charge Q1. Q1 is 300 microcoulomb. This is ಹಿಂಗಂದ್ರೆ ಮ್ಯೂ ತರ ಇದ್ರೆ ಇಟ್ ಇಸ್ ಕಾಲ್ಡ್ ಅಸ್ ಮೈಕ್ರೋ. ಮೈಕ್ರೋ ಅಂತ ಅಂದ್ರೆ 10⁻⁻⁶. ಓಕೆ. ಫೈಂಡ್ ದ ಫೋರ್ಸ್ ಆನ್ ಚಾರ್ಜ್ Q1 ಡ್ಯೂ ಟು ದ ಚಾರ್ಜ್ Q2. ಐ ನೀಡ್ ಟು ಫೈಂಡ್ ದ ಚಾರ್ಜ್ ಆನ್ 1 ಡ್ಯೂ ಟು ದ ಸೆಕೆಂಡ್ ಚಾರ್ಜ್, that is equal to -10 microcoulomb if the position of the charges are given as 1, -1, 2 and -1, 1, 1. ಏನು ಹೇಳಿದ್ರು ಸರ್? ನಾನು Q1 ಕೊಟ್ಟಿದ್ದಾರೆ, Q2 ಕೊಟ್ಟಿದ್ದಾರೆ, ಪೊಸಿಷನ್ಸ್ ಕೂಡ ಕೊಟ್ಟಿದ್ದಾರೆ. ದಟ್ ಮೀನ್ಸ್ R1 ಬಾರ್ ಅಂಡ್ R2 ಬಾರ್ ಕೂಡ ಕೊಟ್ಟಿದ್ದಾರೆ. R1 ಬಾರ್ ಅಂಡ್ R2 ಬಾರ್ ಕೂಡ ಕೊಟ್ಟಿದ್ದಾರೆ. ಐ ನೀಡ್ ಟು ಫೈಂಡ್ ಔಟ್ ಫೋರ್ಸ್ ಆನ್ 1 ಡ್ಯೂ ಟು 2 ಅಂತ. ಸಿ this is Q1, this is Q2, this is R1 bar, this is R2 bar. R1 bar ಏನು ಕೊಟ್ಟಿದ್ದಾರಪ್ಪ? 1, -1, 2. ಅದರ ಅರ್ಥ ಏನಪ್ಪ? I cap ಪ್ಲಸ್, ಸಾರಿ ಪ್ಲಸ್ ಇಲ್ಲ ಅಲ್ಲಿ, -j cap ಪ್ಲಸ್ ಆಫ್ 2 cap. ನೆಕ್ಸ್ಟ್ R2 ಬಾರ್ ಏನಿದೆ? ದಟ್ ಈಸ್ ಗಿವನ್ ಆಸ್ -I cap ಪ್ಲಸ್ j cap ಪ್ಲಸ್ k cap. ಸೊ ಇವೆರಡರ ಮಧ್ಯೆ ಏನ್ ಬರುತ್ತೆ? ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ Q1 ಅಂಡ್ Q2? ದಟ್ ಈಸ್ R2 ಬಾರ್ ಮೈನಸ್ R. ಹೌದಪ್ಪ? ಆಮೇಲೆ ನೋಡ್ಕೊಳ್ಳೋಣ. ದ ವ್ಯಾಲ್ಯೂ ಆಫ್ Q1 ಇಲ್ಲೇ ಬರೆಯೋಣ. ದ ವ್ಯಾಲ್ಯೂ ಆಫ್ Q1 ಇಸ್ ವಾಟ್? 300 ಮೈಕ್ರೋಕೂಲಂಬ್ ಇದೆ. Q2 ಎಷ್ಟಿದೆ? -10 ಮೈಕ್ರೋಕೂಲಂಬ್ ಇದೆ. ಸಿ ಪ್ಲಸ್ ಅಂಡ್ ಮೈನಸ್ ಇರೋ ಕಾರಣ, ಪ್ಲಸ್ ಅಂಡ್ ಮೈನಸ್ ಇದೆ ಸರ್. ಪ್ಲಸ್ ಅಂಡ್ ಮೈನಸ್ ಇದೆ ಅಂತ ಅಂದ್ರೆ this is the direction of force on 1 due to 2. ಅಟ್ರಾಕ್ಟ್ ಮಾಡ್ತಾ ಇದೆ Q2 and Q2 ನ Q1 ಕೂಡ ಏನ್ ಮಾಡ್ತಾ ಇದೆ? ಅಟ್ರಾಕ್ಟ್ ಮಾಡ್ತಾ ಇದೆ. that means this is the direction of what? F21 bar. but in the question they asked, question ಅಲ್ಲಿ ಏನ್ ಕೇಳಿದ್ದಾರೆ? force on Q1 due to Q2 ನ ನೀವು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಈಗ ಗಿವನ್ ಏನೇನಪ್ಪ? ಗಿವನ್ ಬರ್ಕೊಳ್ಳಿ ಸರ್. Q1 ಅವ್ರು ಹೇಳಿದ್ದಾರೆ 300 ಮೈಕ್ರೋಕೂಲಮ್ ಅಂತ. ಸರಿ. Q2 ಅವ್ರು ಹೇಳಿದ್ದಾರೆ ಇಟ್ ಈಸ್ -10 ಮೈಕ್ರೋಕೂಲಮ್ ಅಂತ. 300 ಮೈಕ್ರೋಕೂಲಮ್ ಅಂದ್ರೆ 300 × 10⁻⁻6 ಕೂಲಮ್ ಅಂತ. ನೆಕ್ಸ್ಟ್ -10 ಮೈಕ್ರೋಕೂಲಮ್ ಅಂದ್ರೆ -10 × 10⁻⁻6 ಕೂಲಮ್ ಅಂತ. ನಾವು R2 ಬಾರ್ ಮೈನಸ್ R1 ಬಾರ್ ಕಂಡಿಡೀರಿಪ್ಪ.
R2 ಬಾರ್ ಮೈನಸ್ R1 ಬಾರ್ ಎಷ್ಟಿದೆ ಸರ್? ಇದನ್ನ ಕಾಪಿ ಮಾಡೋಣ. ಆಯ್ತಾ? R1 and R2 ಎಷ್ಟಿದೆ? R2 ಎಷ್ಟಿದೆ ಪುಟ? ಮೈನಸ್ ಐ ಕ್ಯಾಪ್ ಸರ್, ಪ್ಲಸ್ ಜೆ ಕ್ಯಾಪ್ ಸರ್, ಪ್ಲಸ್ ಕೆ ಕ್ಯಾಪ್ ಸರ್, ಮೈನಸ್ ಆಫ್ ಐ ಕ್ಯಾಪ್ ಸರ್, ಮೈನಸ್ ಜೆ ಕ್ಯಾಪ್ ಸರ್, ಪ್ಲಸ್ 2k ಕ್ಯಾಪ್ ಸರ್. ಇದನ್ನ ನಾನು ಬಿಡಿಸಿದ್ರೆ ನನ್ಗೆ ಏನ್ ಬರುತ್ತೆ ಸರ್? ಮೈನಸ್ ಐ ಏನಾಗುತ್ತೆ ಸರ್? ಮೈನಸ್ 2i ಆಗುತ್ತೆ ಸರ್. ಇಲ್ಲಿ ಜೆ ಇದೆ ಸರ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸರ್, ಅಂತ ಅಂದ್ರೆ 2j ಕ್ಯಾಪ್ ಆಗುತ್ತೆ ಸರ್. ನೆಕ್ಸ್ಟ್ ಇಲ್ಲಿ ಕೆ ಇದೆ ಸರ್, ಇಲ್ಲಿ ಮೈನಸ್ 2k ಆಗುತ್ತೆ ಸರ್, ಅಂದ್ರೆ ಇಟ್ ಬಿಕಮ್ಸ್ ವಾಟ್? ಮೈನಸ್ ಕೆ ಕ್ಯಾಪ್ ಸರ್. ದಿಸ್ ಇಸ್ ಯುವರ್ ವಾಟ್? R2 ಬಾರ್ ಮೈನಸ್ R1 ಬಾರ್ ಸರ್. Force on Q1 due to Q2, it is nothing but F12 ಬಾರ್ ಅಪ್ಪ. ಈಗ F12 ಬಾರ್ ನೀವು ಬರಿಬೇಕಂತ ಅಂದ್ರೆ ವಾಟ್ ಈಸ್ ದ ಫಾರ್ಮುಲಾ ಸರ್? F12 ಬಾರ್ ಮ್ಯಾಗ್ನಿಟ್ಯೂಡ್ ಅಂಡ್ F12 ಕ್ಯಾಪ್. ಇವಾಗ ನೋಡಿ, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದಿಸ್ F12 ಸರ್? R2 ಮೈನಸ್ R1 ಈ ಡೈರೆಕ್ಷನ್ ಅಲ್ಲಿ ಇದೆ, ಅದೇ ಡೈರೆಕ್ಷನ್ ಅಲ್ಲಿ F12 ಕೂಡ ಆಕ್ಟ್ ಆಗ್ತದೆ. ಅಂದ್ರೆ ನೆಗೆಟಿವ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಪಾಸಿಟಿವ್. ದಟ್ ಮೀನ್ಸ್ F12 is in the direction is in the same direction of what? R2 minus R1 ಅಂತ ಹೇಳ್ಬೋದಾ? ಹೇಳ್ಬೋದು ಸರ್. ಈಗ ನಿಮ್ಗೆ F12 ಮ್ಯಾಗ್ನಿಟ್ಯೂಡ್ ಬೇಕಲ್ವಪ್ಪ? ಓಕೆ ಫೈನ್, ನೋ ಇಶ್ಯೂಸ್. ದೆನ್ ಇದನ್ನ ನಾವು ಇನ್ನ ಸ್ವಲ್ಪ ಈಸಿಯಾಗಿ ಬರೆಯೋದಾದ್ರೆ ದಟ್ ಈಸ್ ಕೆ Q1 Q2 ಅಪಾನ್ R2 minus R1 bar magnitude cube. ಹೌದಪ್ಪ? ನೆಕ್ಸ್ಟ್ R2 bar minus R1 bar ಅಂತ ಬರೀಬೋದಾ? ದಿಸ್ ಇಸ್ ಅ ವೆರಿ ಸಿಂಪಲ್ ಫಾರ್ಮುಲಾ. ಅಂದ್ರೆ ನನಗೆ R2 ಮೈನಸ್ R1 ನನಗೇನ್ ಬೇಕು? ಮ್ಯಾಗ್ನಿಟ್ಯೂಡ್ ಬೇಕು ಸರ್. ಇಲ್ಲಿ ನನಗೆ ವೆಕ್ಟರ್ ಬಂದಿದೆ, ಇದ್ರದ್ದು ನನಗೆ ಮ್ಯಾಗ್ನಿಟ್ಯೂಡ್ ಬರಬೇಕು ಅಂತ ಅಂದ್ರೆ ಫ್ರಮ್ ಇಯರ್ ಮ್ಯಾಗ್ನಿಟ್ಯೂಡ್ ಆಫ್ R2 ಮೈನಸ್ R1 ಬಾರ್ ನನಗೇನಾಗುತ್ತೆ? ದಟ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಮೈನಸ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ 1 ಸ್ಕ್ವೇರ್ ಅಂತ ಅಂದ್ರೆ 448 ಅಂಡ್ ಅಂಡರ್ ರೂಟ್ 9 ದಟ್ ಈಸ್ ಈಕ್ವಲ್ ಟು 3. ದಟ್ ಈಸ್ ಈಕ್ವಲ್ ಟು ವಾಟ್? 3. ಅಂದ್ರೆ ಇವಾಗ ಬರೆಯೋಣ, ಕೆ Q1 Q2 ಅಪಾನ್ R2 ಬಾರ್ ಮೈನಸ್ R1 ಹೋಲ್ ಕ್ಯೂಬ್ ಮ್ಯಾಗ್ನಿಟ್ಯೂಡ್ into R2 bar minus R1 bar. What is this R2 bar minus R1 bar you got? Minus 2i plus 2j minus k. ಸರಿ, ಇವಾಗ ನನ್ಗೆ ಏನ್ ಕೇಳಿದವರು? F12 ಕೇಳಿದ್ರ? ಸರಿ ಸರ್. K ವ್ಯಾಲ್ಯೂ ಎಷ್ಟು ಸರ್? 9 into 10 to the power 9 ಸರ್. Q1 ವ್ಯಾಲ್ಯೂ ಎಷ್ಟು ಸರ್? 300 ಮೈಕ್ರೋ ಕೂಲಮ್ ಅಂತ ಹೇಳಿದ್ದಾರೆ ಸರ್, ಅಂತ ಅಂದ್ರೆ 300 into 10 to the power minus 6 ಸರ್. Q2 ವ್ಯಾಲ್ಯೂ ಎಷ್ಟು ಸರ್? ಮ್ಯಾಗ್ನಿಟ್ಯೂಡ್ ಬರೀಬೇಕಾದ್ರೆ ಐ ಆಮ್ ನಾಟ್ ಕನ್ಸಿಡರಿಂಗ್ ದ ಸೈನ್ ಆಫ್ ದಿ ಚಾರ್ಜ್ ಸರ್, ಅಂದ್ರೆ Q2 ವ್ಯಾಲ್ಯೂ ಎಷ್ಟು ಬಂದಿದೆ ಸರ್? 10 into 10 to the power minus 6 ಸರ್, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವಾಟ್? ಕ್ಯೂಬ್ ಬಂದಿದೆ, ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ R2 ಬಾರ್ ಮೈನಸ್ R1 ಬಾರ್ ಎಷ್ಟು? 3 ಇದೆ, 3 ಕ್ಯೂಬ್ ಇಂಟು R2 ಬಾರ್ ಮೈನಸ್ R1 ಎಷ್ಟಿದೆ ಸರ್? R2 ಬಾರ್ ಮೈನಸ್ R1 ಎಷ್ಟಿದೆ ಸರ್? ಮೈನಸ್ 2i ಪ್ಲಸ್ 2j ಮೈನಸ್ ಕೆ ಕ್ಯಾಪ್, ಮೈನಸ್ 2i ಪ್ಲಸ್ 2j ಮೈನಸ್ ಕೆ ಕ್ಯಾಪ್. ಇವಾಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ಸರ್. ಸರ್ ಇಟ್ ಈಸ್ 9 into 10 to the power 9 ಸರ್, 300 ಸರ್, 10 ಪವರ್ ಮೈನಸ್ 6 ಸರ್, ಅಂದ್ರೆ 3 into 10 to the power ಮೈನಸ್ 4 ಅಂತ ಬರೀಬಹುದು ಸರ್. ಇಲ್ಲಿ 10 into 10 to the power 6 ಸರ್, ಇದು 10 ಪವರ್ ಮೈನಸ್ 5 ಸರ್, ಡಿವೈಡೆಡ್ ಬೈ ವಾಟ್ ಸರ್? 3 ಕ್ಯೂಬ್ ಸರ್. ಸರ್ 3 ಕ್ಯೂಬ್ ಅಂತ ಅಂದ್ರೆ 9 into 3 27, 3 ಕ್ಯೂಬ್ ಕೂಡ 27, 9 3 and 3 ಕ್ಯೂಬ್ ಕ್ಯಾನ್ಸಲ್ ಆಯ್ತು ಸರ್. 10 ಪವರ್ 9 ಇಂಟು 10 to the power ಮೈನಸ್ 9 ಎರಡೂ ಕೂಡ ಏನಾಗುತ್ತೆ ಸರ್? ಕ್ಯಾನ್ಸಲ್ ಆಗುತ್ತೆ ಸರ್. ನಿಮ್ಗೆ ಉಳ್ಕೊಳ್ಳೋದೇನು ಸರ್? ಮೈನಸ್ 2i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಅಂತ ಅಂದ್ರೆ F12 ಬಾರ್ ಇಸ್ ಈಕ್ವಲ್ ಟು ಮೈನಸ್ 2i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ ಕೆ ಕ್ಯಾಪ್. ದಿಸ್ ಇಸ್ ಯುವರ್ ಆನ್ಸರ್ ಸರ್. ಗಾಟ್ ಇಟ್? ಹೆಂಗೆ ಮಾಡೋದು ಅಂತ ನಿಮ್ಗೆ ಗೊತ್ತಾಯ್ತಾ? ದಟ್ ಮೀನ್ಸ್ F12 ಬಾರ್ ಎಷ್ಟು ಸರ್? ಮೈನಸ್ 2i ಪ್ಲಸ್ 2j ಮೈನಸ್ ಕೆ. ಏನಾದ್ರೂ ಅವರು ಕ್ವೆಶನ್ ಅಲ್ಲಿ ಅಡಿಷನಲ್
ಓಕೆ F21 ಕಂಡಿಡಿರಿ ಅಂತ ಕೇಳಿದ್ರೆ ಇಟ್ ಈಸ್ ವೆರಿ ಸಿಂಪಲ್ ಸರ್. ಒಂದು ಫೋರ್ಸ್ ಕಂಡಿಡಿದ್ವಿ ಅಂದ್ರೆ ಅದ್ರ ಉಲ್ಟಾ, ದಟ್ ಮೀನ್ಸ್ ಇಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ವಾಟ್ F12 ವಿಚ್ ಇಸ್ ಈಕ್ವಲ್ ಟು ಮೈನಸ್ ಆಫ್ minus 2i cap plus 2j cap minus k cap that is equal to 2i cap minus 2j cap plus k. Write down please. Got it? Formula is very important. ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಟ್ರಸ್ಟ್ ಮೀ, ನೆನ್ನೆ ತಾನೇ KCET ಆಗಿದೆ. KCET ಫಿಸಿಕ್ಸ್ ತುಂಬಾನೇ ಈಸಿ ಆಗಿ ಬಂದಿದೆ. ನೋ ನೀಡ್ ಟು ವರಿ ಅಬೌಟ್ KCET, NEET ಅಂಡ್ ವಾಟ್ JEE ಮೀನ್ಸ್. ಓಕೆ, ಒನ್ ಡೇ ಇಂದ ನಿಮಗೆ ಕರೆಕ್ಟಾಗಿ ಎರಡೆರಡು ಲೆಕ್ಚರ್ಸ್ ಬಂದೇ ಬರುತ್ತೆ. ಬಿಕಾಸ್ ನನಗೆ ಲಾಸ್ಟ್ ವೀಕಿಂದ ಲೈಕ್ ಐ ವಾಸ್ ಅಂಡರ್ಗೋಯಿಂಗ್ ಸಮ್ ಸಾರ್ಟ್ ಆಫ್ medications, that's why I couldn't take the class. I'll be back soon, don't worry. Now we are going to talk about the new concept, that is superposition principle. Superposition principle ಅಂದ್ರೆ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಚಾರ್ಜ್ ಮೇಲೆ ಒಬ್ಬ ವ್ಯಕ್ತಿ ಮೇಲೆ 100 ಜನ ದಾಳಿ ಮಾಡಿದ್ರೆ ಹೆಂಗಿರುತ್ತೆ, ಅದೇ ರೀತಿ ಒಂದು ಯಾವ್ದಾದ್ರು ಚಾರ್ಜ್ ಮೇಲೆ ಬೇರೆಲ್ಲ ಚಾರ್ಜಸ್ಗಳು, ಇತ್ಯಾದಿ ಚಾರ್ಜಸ್ಗಳು, XYZ ಚಾರ್ಜಸ್ಗಳು ಎಷ್ಟು ಫೋರ್ಸ್ ಇಂದ ಒಂದು ಚಾರ್ಜ್ ಮೇಲೆ ಅಪ್ಲೈ ಮಾಡ್ತಾ ಇದೆ, ದಟ್ ಈಸ್ ಕಾಲ್ಡ್ ಅ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್. ದಟ್ ಮೀನ್ಸ್ ಸಪೋಸ್ ಇವಾಗ ನನ್ನ ಹತ್ರ ಒಂದು ಚಾರ್ಜ್ ಇದೆ, ದಟ್ ಈಸ್ Q0 ಅಂತ ಕನ್ಸಿಡರ್ ಮಾಡಿ, ಆಯ್ತಾ. ಈ Q0 ಮೇಲೆ ಯು ಆರ್ ಹ್ಯಾವಿಂಗ್ ಅನದರ್ ಚಾರ್ಜಸ್ ಆಲ್ಸೋ, ಲೈಕ್ n number of charges, I'll say. Okay, this is, I'll say Q1, this is Q2, this is Q3, I'll say Qn. Okay, see ಇದನ್ನ ನಾನು ಟೆಸ್ಟ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ್ರೆ Q1 ಮತ್ತೆ Q0 ಮಧ್ಯೆ R1 ಡಿಸ್ಟೆನ್ಸ್ ಇದೆ, R1 ಪೊಸಿಷನ್. Q2 ಮತ್ತೆ Q0 ಮಧ್ಯ ಯು ಆರ್ ಹ್ಯಾವಿಂಗ್ ವಾಟ್ ಪೊಸಿಷನ್ ಇಸ್ ವಾಟ್ R2 ಬಾರ್, I'll say. Q3 ಮತ್ತೆ Q0 ನಡುವೆ ಯು ವಿಲ್ ಹ್ಯಾವಿಂಗ್ R3 ಬಾರ್. Q0 and Qn ಮಧ್ಯ ಯು ವಿಲ್ ಸೇ Rn ಬಾರ್. ಸೊ ಈಗ ನೋಡಿ, ಇವೆರಡು ಪಾಸಿಟಿವ್ ಚಾರ್ಜ್ Q1 ಅಂಡ್ Q0. ಇವಾಗ ಏನಾಗುತ್ತೆ ಸರ್, ಪಾಸಿಟಿವ್ ಆಗಿರೋದ್ರಿಂದ ದಿಸ್ ಇಸ್ ದ ಲೈನ್ ಜಾಯ್ನಿಂಗ್ ದ ಸೆಂಟರ್. ಈ ಲೈನ್ ಜಾಯ್ನಿಂಗ್ ದ ಸೆಂಟರ್ ನಡುವೆ ಏನಾಗುತ್ತೆ, ದಿಸ್ ಇಸ್ ದ ಫೋರ್ಸ್ ಆನ್ Q0 ಡ್ಯೂ ಟು ಫಸ್ಟ್ ಚಾರ್ಜ್ ಇನ್ ದಿಸ್ ಡೈರೆಕ್ಷನ್. ಇದು ಫೋರ್ಸ್ ಆನ್ 1 ಡ್ಯೂ ಟು ವಾಟ್ Q0. ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆಯಾ. ನೆಕ್ಸ್ಟ್ Q2 ಕೂಡ Q0 ಮೇಲೆ ಏನ್ ಮಾಡುತ್ತೆ, ಫೋರ್ಸ್ ಅನ್ನ ಈ ಡೈರೆಕ್ಷನ್ ಅಲ್ಲಿ ಹಾಕುತ್ತೆ. Q2 ಮೇಲೆ Q0 ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನ ಹಾಕುತ್ತೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ವಾಟ್ second one due to Q0, and this is the direction of F02. I'll say second one is applying some force on the Q0 in this direction. Next Q3 sir, ಇದು ಪಾಸಿಟಿವ್ ಸರ್, ಇದು ಕೂಡ ರಿಪಲ್ ಆಗುತ್ತೆ ಸರ್. Q0 Q3 ಮೇಲೆ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಗ್ತಾ ಇದೆ ಸರ್, ದಟ್ ಈಸ್ ಫೋರ್ಸ್ ಆನ್ 3 ಡ್ಯೂ ಟು ವಾಟ್ Q0. ಅದೇ ಡೈರೆಕ್ಷನ್ ಅಲ್ಲಿ ಅದೇ ಲೈನ್ ಅಲ್ಲಿ Q0 ಮೇಲೆ ಫೋರ್ಸ್ ಅನ್ನ ಆಗ್ತಾ ಇದೆ ಸರ್, ದಟ್ ಈಸ್ F03. ಅದೇ ರೀತಿ n ಚಾರ್ಜಸ್ ಗಳನ್ನ ತಗೊಂಡ್ರೆ nth ಚಾರ್ಜ್ ಮೇಲೆ ಕೂಡ ದಿಸ್ ಇಸ್ ಅಪ್ಲೈಯಿಂಗ್ ದ ಫೋರ್ಸ್, and the nth charge is also applying force on this Q0 in this so called what on this line, that is not into n. That means ಸಿಂಪಲ್ ಆಗಿ ಹೇಳೋದಾದ್ರೆ ಈ ಒಬ್ಬ ವ್ಯಕ್ತಿ ಮೇಲೆ ಇಷ್ಟು ಜನರು ಏನ್ ಮಾಡ್ತಾ ಇದಾರೆ, ದಾಳಿ ಮಾಡ್ತಾ ಇದಾರೆ. ಆ ಟೈಮಲ್ಲಿ ಈ ಪಾಯಿಂಟ್ ಅಲ್ಲಿ ವಾಟ್ ಈಸ್ ದ F net, that is called as what ಸೂಪರ್ಪೊಸಿಷನ್ ಪ್ರಿನ್ಸಿಪಲ್. ಸಿಂಪಲ್ ಆಗಿ ನನ್ನ ಜೊತೆ ಒಂದ್ಸಲ ರಿಪೀಟ್ ಮಾಡಿ, ಒಬ್ಬ ವ್ಯಕ್ತಿ ಮೇಲೆ ಬೇರೆಲ್ಲರ ದಾಳಿ, ಒಬ್ಬ ವ್ಯಕ್ತಿ ಮೇಲೆ 100 ಜನ ದಾಳಿ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಒಂದೇಟ್ ಹೊಡೆಯೋಷ್ಟರಲ್ಲಿ ನನಗೆ ಎಷ್ಟು ಬೀಳುತ್ತೆ, 100 ಏಟ್ ಬೀಳುತ್ತೆ. ಅಂದ್ರೆ ದಟ್ ಮೀನ್ಸ್ ಇನ್ ದ ಸೂಪರ್ಪೊಸಿಷನ್ ಪ್ರಿನ್ಸಿಪಲ್ ಐ ವಿಲ್ ಸೇ ದಟ್ magnitude of force on Q
Q naught due to 1 ಅಂತ ಕೇಳಿದ್ರೆ I can write down sir K Q1 Q2 upon what R1 square. ಹೌದಪ್ಪ, I can write F naught to magnitude ಬೇಕಂತ ಅಂದ್ರೆ I can write K Q naught Q2 upon what R2 square, because distance of separation between 2 and what Q naught is going to be what R2. Now F naught 3 anta andre I can write down K Q naught Q3 upon R3 square, and so on up to what N, and so on up to what force on Q naught due to nth charge magnitude is equal to K Q naught Qn upon what Rn square. ಹೌದಲ್ಲಪ್ಪ, that means this is the force on Q naught due to what first charge magnitude. ಸರಿ, ಇವಾಗ ನನಗೆ ನೆಟ್ ಫೋರ್ಸ್ ಆನ್ Q naught ಅಂತ ಅಂದ್ರೆ ಇವ್ರ ಮೇಲೆ F1 ಇದೆ, F2 ಇದೆ, F3 ಇದೆ, F4 ಇದೆ, F5 ಇದೆ, F6 ಇದೆ, ಅಪ್ ಟು Fn ತನಕ ಒಬ್ರು ಮೇಲೆ ಎಲ್ರು ದಾಳಿ ಮಾಡ್ತಾ ಇದ್ದಾರೆ. ಅಂದ್ರೆ I can write down here, that means ಇದರ ಅರ್ಥ, that means simple, resultant force on Q naught ಏನಾಗುತ್ತೆ, ವೆಕ್ಟೋರಿಯಲ್ಲಿ ನಾವು ಅದನ್ನ ಆಡ್ ಮಾಡಬೇಕಾಗತ್ತೆ. ಫಸ್ಟ್ ಒನ್ F02 ಪ್ಲಸ್ F03 ಅಂಡ್ ಸೋ ಆನ್ ಅಪ್ ಟು F0n. ಆಯ್ತಪ್ಪ, that means I need to apply vector's laws will be applied when we are finding for what resultant. magnitude ಗೆ ಡೈರೆಕ್ಟ್ಲಿ ಆಡ್ ಮಾಡಿ ಅಷ್ಟು ಎಲ್ಲದು. ಓಕೆ, ಸೊ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಂತ ಅಂದ್ರೆ ಒಬ್ರು ಮೇಲೆ ಎಲ್ಲಾ ಚಾರ್ಜಸ್ ಗಳದ್ದು ಫೋರ್ಸ್ ಅನ್ನ ನಾವು ಆಡ್ ಮಾಡ್ತಕ್ಕಂಥದ್ದೇ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್. ಸಿಂಪಲ್. ಸಿಯರ್ ಇಲ್ಲೊಂದು ಕ್ವಶನ್ ಕೇಳ್ತಾರೆ. ಇಟ್ ಈಸ್ ವೆರಿ ಲೈಕ್ಲಿ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ ವಾಟ್ ಯುವರ್ ಬೋರ್ಡ್ ಎಕ್ಸಾಮ್ಗಳಲ್ಲಿ ಈ ಕ್ವಶನ್ ನ ಕೇಳ್ತಾರೆ. ಇವಾಗ ನೋಡಿ, ಡಸ್ ಫೋರ್ಸ್ ಬಿಟ್ವೀನ್ 1 and 2 changes when the third charge is placed in the system? ಇದರ ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಸಪೋಸ್ ನನ್ನ ಹತ್ರ ಇಲ್ಲಿ Q1 ಇದೆ, ಲೈಕ್ ಇಲ್ಲಿ ನನಗೆ Q2 ಇದೆ. ಐ ಸೇ ದ ಡಿಸ್ಟೆನ್ಸ್ ಆಫ್ ಸೆಪರೇಷನ್ ಬಿಟ್ವೀನ್ ದಿಮ್ ಇಸ್ ವಾಟ್ R12. ಈಗ ಈ ಚಾರ್ಜ್ ಇದೆ ಅಲ್ವಾ, Q1 ಚಾರ್ಜ್ ಇದೆ ಅಲ್ವಾ, ಅದು Q2 ಮೇಲೆ ಏನ್ ಮಾಡ್ತಾ ಇರತ್ತೆ, ಒಂದಷ್ಟು ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇರತ್ತೆ, ಲೈಕ್ ಚಾರ್ಜಸ್ ಆಗಿರೋದ್ರಿಂದ. ದಿಸ್ ಇಸ್ ಯುವರ್ ವಾಟ್ F on 2 due to 1. ಅದೇ Q1 ಮೇಲೆ Q2 ಕೂಡ ಅಷ್ಟೇ ಫೋರ್ಸ್ ಅನ್ನ ಅಪ್ಲೈ ಮಾಡುತ್ತೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ದಟ್ ಈಸ್ ಯುವರ್ ವಾಟ್ F on 1 due to 2. ಆಯ್ತಪ್ಪ, ಐ ವಿಲ್ ಸೇ ಮ್ಯಾಗ್ನಿಟ್ಯೂಡ್ ವೈಸ್ ದಿಸ್ ಇಸ್ ಈಕ್ವಲ್ ಟು ವಾಟ್ K Q1 Q2 upon R12 square. This is also equal to K Q1 Q2 upon R12 square. ಈಗ ಎಷ್ಟು Q1 Q2 ಮೇಲೆ ಅಪ್ಲೈ ಮಾಡ್ತಿದೆಯೋ Q2 ಕೂಡ Q1 ಮೇಲೆ ಅಷ್ಟೇ ಅಪ್ಲೈ ಮಾಡ್ತೀನಿ. ಓಕೆನಾ? ಇವಾಗ ನಾನು ಇನ್ನೊಬ್ಬ ಮೂರನೇ ವ್ಯಕ್ತಿನ ಕರ್ಕೊ ಬರ್ತೀನಿ ಇಲ್ಲಿ. ದಿಸ್ ಇಸ್ Q3 ಚಾರ್ಜ್. ಸೊ Q1 ಮತ್ತೆ Q2, ನೆಕ್ಸ್ಟ್ Q3 ಮತ್ತೆ Q2. ಐಲ್ ಸೇ Q3 ಮತ್ತೆ Q2 ನಡುವೆ R23 ಡಿಸ್ಟೆನ್ಸ್ ಇದೆ. Q1 ಮತ್ತೆ Q3 ನಡುವೆ R13 ಡಿಸ್ಟೆನ್ಸ್ ಇದೆ. ಓಕೆನಪ್ಪ? ದಟ್ ಮೀನ್ಸ್ ಇವಾಗ ಈ Q3 ಇಟ್ಟಾಗ ಇವೆರಡು ಫೋರ್ಸ್ಗಳಲ್ಲಿ ಅಂದ್ರೆ ಒಬ್ರು ಇನ್ನೊಬ್ರು ಮೇಲೆ ಇಂಡಿವಿಜುವಲಿ ಒಬ್ರು ಅಂದ್ರೆ Q1 Q2 ನ ಎಷ್ಟು ಪ್ರೀತಿ ಮಾಡ್ತಾ ಇರತ್ತೋ ಅಷ್ಟೇ ಪ್ರೀತಿ Q3 ಬಂದಾಗ್ಲೂ ಕೂಡ Q2 Q1 ಅನ್ನ ಮಾಡ್ತಾ ಇರತ್ತೆ. ಅಂದ್ರೆ ಗೊತ್ತಾಯ್ತಾ? ಮೂರನೇ ವ್ಯಕ್ತಿ ಬಂದ್ರು ಕೂಡ ಇವರಿಬ್ರು ಇನಿಷಿಯಲಿ ಎಷ್ಟು ಫೋರ್ಸ್ ಗಳನ್ನ ಹಾಕ್ತಾ ಇದ್ರೋ ಅಷ್ಟೇ ಫೋರ್ಸ್ ಗಳನ್ನ ಹಾಕ್ತಾ ಇರ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಆಗಲ್ಲ ಮೂರನೇ ವ್ಯಕ್ತಿ ಬಂದಾಗ. ಆದ್ರೆ ಈಗ Q3 ಇದಾರೆ ಅಲ್ವಪ್ಪ, Q3 Q2 ಮೇಲೆ ಈ ಡೈರೆಕ್ಷನ್ ಅಲ್ಲಿ ಏನಾಗ್ತಾರೆ, ದಿಸ್ ಇಸ್ ದ ಲೈನ್ ಜಾಯಿನಿಂಗ್ ದ ಚಾರ್ಜಸ್. ದಟ್ ಮೀನ್ಸ್ ಇದೇನಾಗುತ್ತೆ ಫೋರ್ಸ್ ಆನ್ 2 ಡ್ಯೂ ಟು 3. ಇದು ಕೂಡ ಏನಾಗುತ್ತೆ Q3 Q1 ಮೇಲೆ ದಿಸ್ ಇಸ್ ದ 1 ಡ್ಯೂ ಟು 3. ರಿಸಲ್ಟೆಂಟ್ ಆನ್ ದ Q1 ಅಂಡ್ Q2, ಯಾಕಂದ್ರೆ ಈ ವ್ಯಕ್ತಿ ಮೇಲೆ ಎರಡು ಫೋರ್ಸ್ ಗಳು ಆಕ್ಟ್ ಆಗ್ತಾ ಇದೆ, ಬಿಕಾಸ್ ಆಫ್ ದ ಥರ್ಡ್ ಚಾರ್ಜ್, ಬಿಕಾಸ್ ಆಫ್ ದ ಸೆಕೆಂಡ್ ಚಾರ್ಜ್.
ಈ ವ್ಯಕ್ತಿ ಮೇಲೆ ಬಿಕಾಸ್ ಆಫ್ ದ ಸೆಕೆಂಡ್ ಚಾರ್ಜ್ ಅಂಡ್ ಬಿಕಾಸ್ ಆಫ್ ದಿ ಥರ್ಡ್ ಚಾರ್ಜ್ ಕೂಡ ಆಕ್ಟ್ ಆಗ್ತದೆ. ಸಿಂಪಲ್ ಆಗಿ ನಾನು ನಿಮ್ಗೆ ತುಂಬಾ ಕನ್ಫ್ಯೂಷನ್ ನ ಮಾಡಿಸಲ್ಲ. ಎರಡು ಚಾರ್ಜ್ಗಳ ನಡುವೆ ಯಾರಾದ್ರೂ ಇನ್ನೊಂದು ಚಾರ್ಜ್ಗಳನ್ನ ಇಟ್ರೆ, ಈಗ Q1 Q2 ಮೇಲೆ ಎಷ್ಟು ಫೋರ್ಸ್ ಆಗ್ತಾ ಇತ್ತೋ ಅಷ್ಟೇ ಫೋರ್ಸ್ ಇಂಡಿವಿಜುವಲಿ Q2 ಮೇಲೆ ಬರುತ್ತೆ. ರಿಸಲ್ಟೆಂಟ್ ಫೋರ್ಸ್ ಅಂತ ಅಂದ್ರೆ ಟೋಟಲ್ ಓವರ್ ಆಲ್ ಫೋರ್ಸ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಓವರ್ ಆಲ್ ಫೋರ್ಸ್ ಅಂತ ಅಂದ್ರೆ ಇವರು ಈ ವ್ಯಕ್ತಿ ಮೇಲೆ ಎಷ್ಟು ಫೋರ್ಸ್ ಆಗ್ತಿದ್ದಾರೆ, ಇವರು ಈ ವ್ಯಕ್ತಿ ಮೇಲೆ ಇಷ್ಟು ಫೋರ್ಸ್ ಆಗ್ತಾ ಇದ್ದಾರೆ, ಎರಡರದ್ದು ಸಮ್ಮೇಷನ್ ಎಲ್ಲಿಗೆ ಬರುತ್ತೆ, ರಿಸಲ್ಟೆಂಟ್ ಮಧ್ಯದಲ್ಲಿ ಬರುತ್ತೆ. ಅಂದ್ರೆ ರಿಸಲ್ಟೆಂಟ್ ವೇರಿ ಆಗುತ್ತೆ ವಿನಃ ಇಲ್ಲಿ ಇಂಡಿವಿಜುವಲ್ ಫೋರ್ಸಸ್ ಆನ್ ಈಚ್ ಅದರ್ ರಿಮೈನ್ಸ್ ವಾಟ್ ಸೇಮ್. ಅದನ್ನೇ ಇಲ್ಲಿ ಕೇಳಿದ್ದು ಏನು, ಡಸ್ ಫೋರ್ಸ್ ಬಿಟ್ವೀನ್ 1 and 2 ಚೇಂಜಸ್ ವೆನ್ ಥರ್ಡ್ ಚಾರ್ಜ್ ಇಸ್ ಪ್ಲೇಸ್ಡ್ ಇನ್ ದ ಸಿಸ್ಟಮ್ ಅಂತ ಕೇಳಿದ್ದು. ಅಂದ್ರೆ ಸರ್ 1 ಮತ್ತು 2 ನಡುವೆ ಏನ್ ಫೋರ್ಸ್ ಇದೆಯೋ ಅದಷ್ಟೇ ಉಳ್ಕೊಳ್ಳುತ್ತೆ ಇವನ್ ಮೂರನೇ ವ್ಯಕ್ತಿ ಬಂದಾಗ ಇಂಡಿವಿಜುವಲಿ. ಆದ್ರೆ ರಿಸಲ್ಟೆಂಟ್ ಮಾತ್ರ ಏನಾಗುತ್ತೆ, ಚೇಂಜ್ ಆಗುತ್ತೆ. ದಟ್ ಮೀನ್ಸ್ ಐ ಕ್ಯಾನ್ ರೈಟ್ ಡೌನ್ ಫೋರ್ಸ್ ಬಿಟ್ವೀನ್ 1 and 2 depends only on Q1, Q2 and distance, that is R12. But resultant force will vary due to what, third charge. Due to what, third charge. ಡ್ಯೂ ಟು ವಾಟ್, ಥರ್ಡ್ ಚಾರ್ಜ್. ರಿಸಲ್ಟೆಂಟ್ ಮಾತ್ರ ಚೇಂಜ್ ಆಗುತ್ತೆ ವಿನಃ ಒಬ್ರು ಮೇಲೆ ಎಷ್ಟು ಫೋರ್ಸ್ ಆಗ್ತಾ ಇದ್ರು ಅಷ್ಟೇ ಫೋರ್ಸ್ಗಳನ್ನ ಹಾಕತ್ತೆ. ಐ ಹೋಪ್ ಯು ಗಾಟ್ ಇಟ್. ದಯವಿಟ್ಟು ಕಮೆಂಟ್ ಸೆಕ್ಷನ್ಗಳಲ್ಲಿ ನಿಮ್ಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ ಅನ್ನೋದನ್ನ ಕಳಿಸಿ. ಇಟ್ ವಿಲ್ ಗಿವ್ ಅಸ್ ಅ ಮೋಟಿವೇಶನ್ ಟು ಡೂ ಇಟ್. ಓಕೆ, ಸಿ ನೌ ಕಮ್ ಟು ದಿಸ್ ಕ್ವೆಶನ್. These are identical metal spheres. They are saying ಇದು identical ಅಂತ ಅಂದ್ರೆ same length and the material is going to remain what, same. First, A and B are in contact. Identical metallic sphere, ಎರಡು ಡಿಫ್ರೆಂಟ್ ಚಾರ್ಜಸ್ ಇದೆ ಅಂದ್ರೆ ಅದನ್ನ ಕಾಂಟ್ಯಾಕ್ಟ್ ಅಲ್ಲಿ ಇಟ್ರೆ ಎರಡು ಈಕ್ವಲ್ ಚಾರ್ಜಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಹೌದಲ್ವಪ್ಪ? Q1 plus Q2 divided by 2 ಅಷ್ಟೇ ಐಡೆಂಟಿಕಲ್ ಬಂದಾಗ. ದೇ ಆರ್ ಮೇಡ್ ಇನ್ ಕಾಂಟ್ಯಾಕ್ಟ್. ಅದಾದ್ಮೇಲೆ ಸೆಪರೇಟ್ ಮಾಡ್ತಾರಂತೆ ಎ ಮತ್ತೆ ಬಿ ನ. ಅದಾದ ನಂತರದಲ್ಲಿ ಬಿ ಅಂಡ್ ಸಿ ಆರ್ ಇನ್ ಕಾಂಟ್ಯಾಕ್ಟ್ ಮೀನ್ ವೈಲ್, ಅಂಡ್ ದೆನ್ ಸೆಪರೇಟ್ ಮಾಡಿ ಸಿ ಮತ್ತೆ ಡಿ ಅನ್ನ ಏನ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡಿ ಸೆಪರೇಟ್ ಮಾಡ್ತಾರೆ. ಅದಾದ್ಮೇಲೆ ದೇ ಆರ್ ಆಸ್ಕಿಂಗ್ ಫೈಂಡ್ ದ ಫೈನಲ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ ಅಂಡ್ ಫೋರ್ಸ್ ಬಿಟ್ವೀನ್ ಎ ಅಂಡ್ ಡಿ, ವೆದರ್ ಇಟ್ ಇಸ್ ಅಟ್ರಾಕ್ಟಿವ್ ಆರ್ ವಾಟ್, ರಿಪಲ್ಸಿವ್. ಅಂಡ್ ಇಫ್ ಬಿ ಅಂಡ್ ಸಿ ಆರ್ ಪ್ಲೇಸ್ಡ್ at 3 meter apart, find the force between them. See, step by step ಮಾಡೋಣ. Listen. See. Wait. See. Identical metallic sphere, sir. ಇದು A. Initially ಏನ್ ಮಾಡಿದ್ರು, ಫಸ್ಟ್ ಸ್ಟೆಪ್ ಏನ್ ಮಾಡಿದ್ರು, ಎ ಮತ್ತೆ ಬಿ ಅನ್ನ ಕಾಂಟ್ಯಾಕ್ಟ್ ಅಲ್ಲಿ ಇಟ್ರು. ಎ ಬಿ ಕಾಂಟ್ಯಾಕ್ಟ್ ಅಲ್ಲಿ ಇದೆ ಅಂತ ಅಂದ್ರೆ ಸರ್ ಎ 10 ಕೂಲಂಬ್ ಇದೆ ಸರ್, ಬಿ ಎಷ್ಟಿದೆ ಸರ್, ಬಿ ಎಷ್ಟಿದೆ ಸರ್, -4 ಕೂಲಂಬ್ ಇದೆ ಸರ್. ಇವು ಏನಾಗುತ್ತೆ ಸರ್, ಫೈನಲ್ ಆಗಿ ಏನಾಗುತ್ತೆ ಸರ್, ಫೈನಲ್ ಇದು ಏನಾಗುತ್ತೆ ಸರ್, ಚಾರ್ಜ್ ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ, Q1 plus Q2 ಅಪಾನ್ ವಾಟ್ 2 ಅಂತ ಅಂದ್ರೆ 10 plus of -4 divided by 2 ಅಂತ ಅಂದ್ರೆ 3 ಕೂಲಂಬ್ ಈಚ್ ಬರುತ್ತೆ. ಅಂದ್ರೆ A and B will get what, 3 ಕೂಲಂಬ್, B will also get what, 3 ಕೂಲಂಬ್. ಇವಾಗ ಸೆಕೆಂಡ್ ಏನ್ ಮಾಡ್ತಾರೆ, ಸಿ ಫಸ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟು ಸೆಪರೇಟ್ ಮಾಡಿದ್ರು. ಸೆಪರೇಟ್ ಮಾಡಿದಾಗ ಎಗೆ 3 ಕೂಲಂಬ್ ಬಂತು, ಬಿಗೂ ಕೂಡ 3 ಕೂಲಂಬ್ ಬಂತು. ನೆಕ್ಸ್ಟ್ ಬಿ ಮತ್ತೆ ಸಿ ನ ಕಾಂಟ್ಯಾಕ್ಟ್ ಅಲ್ಲಿ ಇಡ್ತಾರಂತೆ. ಬಿ ಎಷ್ಟು -4 ಕೂಲಂಬ್, ಸಾರಿ ಬಿ ಎಷ್ಟಿದೆ ಸರ್ ಇಲ್ಲಿ. ಇವಾಗ ನನಗೆ ಫೈನಲಿ ಎ ಅಂಡ್ ಬಿ ಮಾಡಿದಾಗ ನನಗೆ ಬಿ ಅಲ್ಲಿ ಏನ್ ಬಂದಿದೆ ಸರ್, 3 ಕೂಲಂಬ್ ಬಂದಿದೆ ಸರ್. ಸಿ ಅಲ್ಲಿ ಏನಿದೆ ಸರ್, 9 ಕೂಲಂಬ್ ಅಲ್ಲಿ ಇದೆ ಸರ್. ಅಂದ್ರೆ ಐ ರೈಟ್ ಇಟ್ ಇನ್ ದ ನೆಕ್ಸ್ಟ್ ಪೇಜ್. ಬಿ ಅಂಡ್ ಸಿ ಆರ್ ಇನ್ ಕಾಂಟ್ಯಾಕ್ಟ್. ಇನಿಷಿಯಲಿ this is B, this is C.
ಬಿ ಎಷ್ಟು ಸರ್, ಬಿ ಎಷ್ಟು ಸರ್, ಬಿ 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 ಇಲ್ಲಿ ಎಷ್ಟು ಬಂದಿದೆ 3 ಕೂಲಮ್, -3 +3 3, ದಿಸ್ ಇಸ್ 3 ಕೂಲಮ್. ಸಿ ಏನಿದೆ 9 ಕೂಲಮ್. ಇವೆರಡನ್ನ ಕಾಂಟ್ಯಾಕ್ಟ್ ಅಲ್ಲಿ ಇಡ್ತಾರೆ. ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಾಗ ಏನಾಗುತ್ತೆ, ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಾಗ ಏನಾಗುತ್ತೆ, when they have contacted until their potential ಅಂದ್ರೆ ಚಾರ್ಜಸ್ ಬಿಕಮ್ಸ್ ವಾಟ್, ಸೇಮ್ ಆಗೋ ತನಕ ಏನಾಗುತ್ತೆ, ಚಾರ್ಜ್ ಫ್ಲೋ ಆಗ್ತಾ ಹೋಗುತ್ತೆ. ಇವಾಗ ನನಗೆ ಫೈನಲಿ ಚಾರ್ಜ್ ಏನ್ ಬರುತ್ತೆ, Q1 + Q2/2 ಅಂತ ಅಂದ್ರೆ ಸರ್ ಇಲ್ಲಿ 3 ಇದೆ +9 ಇದೆ /2 ಅಂತ ಅಂದ್ರೆ 12/2 ಅಂತ ಅಂದ್ರೆ 6 ಕೂಲಮ್ ಈಚ್ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಅಂದ್ರೆ ಫೈನಲಿ ಇದು ಬಿ, ಇದು ಸಿ, ಎರಡಕ್ಕೂ ಕೂಡ 6 ಕೂಲಮ್ ಏನಾಗುತ್ತೆ, ಆಯ್ತಾ. ನೆಕ್ಸ್ಟ್ ಏನ್ ಮಾಡ್ತಾರೆ, ನೆಕ್ಸ್ಟ್ ಏನ್ ಹೇಳಿದ್ರು, ನೆಕ್ಸ್ಟ್ ಸೆಪರೇಟ್ ಮಾಡಾದ ನಂತರದಲ್ಲಿ ಸಿ ಅಂಡ್ ಡಿ ನ ಕೂಡ ಅವ್ರು ಏನ್ ಮಾಡಿದ್ರು, ಕಾಂಟ್ಯಾಕ್ಟ್ ಅಲ್ಲಿ ಇಟ್ರು. ನೆಕ್ಸ್ಟ್ ಸಿ ಅಂಡ್ ಡಿ ಆರ್ ಇನ್ ಕಾಂಟ್ಯಾಕ್ಟ್. ಅಂದ್ರೆ ಈಗ ಸಿಗೆ ಎಷ್ಟು ಬಂದಿದೆಪ್ಪ, 6 ಕೂಲಮ್ ಇದೆ ಸರ್. ಇಲ್ಲಿ ಡಿಗೆ ಎಷ್ಟಿದೆ, -12 ಇದೆ, -12 ಇದೆ. ಅಂದ್ರೆ 6 ಕೂಲಮ್ ಇನಿಷಿಯಲಿ, ಓಕೆ, bring in contact with -9 ಕೂಲಮ್, -9 sorry -12, sorry, this is what, -12 ಅಂತ ಅಂದ್ರೆ ಎಲ್ಲವೂ ಐಡೆಂಟಿಕಲ್ ಆಗಿರೋ ಕಾರಣ ಚಾರ್ಜಸ್ ಏನಾಗುತ್ತೆ, Q total/2, ಟೋಟಲ್ ಚಾರ್ಜ್ ಎಷ್ಟಪ್ಪ, 6 - 12 / 2 ಅಂತ ಅಂದ್ರೆ -6/2 ಅಂದ್ರೆ ಎರಡಕ್ಕೂ ಕೂಡ -3 ಕೂಲಮ್ ಚಾರ್ಜ್ ಏನಾಗುತ್ತೆ, ಸ್ಪ್ಲಿಟ್ ಆಗತ್ತೆ. ಅಂದ್ರೆ ಇದು ಸಿ ಅಂಡ್ ದಿಸ್ ಇಸ್ ಡಿ. ಸಿಗೆ ಎಷ್ಟು ಬರುತ್ತೆ ಚಾರ್ಜ್ ಈಗ, -3 ಕೂಲಮ್. ಡಿಗೆ ಎಷ್ಟು ಬರುತ್ತೆ ಚಾರ್ಜ್ ಈಗ, -3 ಕೂಲಮ್. ಹೌದಾ. ಫೈನಲಿ ಎಷ್ಟೆಷ್ಟು ಚಾರ್ಜ್ ಬಂತು, ವಾಟ್ ಈಸ್ ದ ಫೈನಲ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ ದೇ ಆರ್ ಆಸ್ಕಿಂಗ್ ಫಾರ್. ಫಸ್ಟ್ ಒನ್, ಫೈನಲ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ ಎಷ್ಟಿದೆ, ಫೈನಲ್ ಚಾರ್ಜಸ್ ಡಿಸ್ಟ್ರಿಬ್ಯೂಷನ್ ಎಷ್ಟಿದೆ ಸರ್, ದಿಸ್ ಇಸ್ ಎ, ಐ ವಿಲ್ ರೈಟ್ ದಿಸ್ ಇಸ್ ಬಿ, ದಿಸ್ ಇಸ್ ವಾಟ್ ಸಿ, ದಿಸ್ ಇಸ್ ವಾಟ್ ಡಿ, ಎಲ್ಲವೂ ಐಡೆಂಟಿಕಲ್. ಅದಂತರಲ್ಲಿ ಎಗೆ ಎಷ್ಟು ಬಂದಿದೆ ಸರ್, 3 ಕೂಲಮ್, ಬಿಗೆ ಎಷ್ಟು ಬಂದಿದೆ ಸರ್, 6 ಕೂಲಮ್, ಎಷ್ಟು 3 ಕೂಲಮ್ 6 ಕೂಲಮ್. ಸಿಗೆ ಎಷ್ಟಿದೆ ಸರ್, -3. ಈ ತರ ಏನಾಯ್ತು, ಚಾರ್ಜ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಯ್ತು. ಹೌದಪ್ಪ. ಇವಾಗ ಸೆಕೆಂಡ್ ಕ್ವೆಶನ್ ಏನ್ ಹೇಳ್ತಾ ಇದಾರೆ ನೋಡೋಣ. ಸೆಕೆಂಡ್ ಕ್ವೆಶನ್ ಹೇಳ್ತಾ ಇದಾರೆ, ಫೋರ್ಸ್ ಬಿಟ್ವೀನ್ ಎ ಅಂಡ್ ಡಿ ಅಟ್ರಾಕ್ಟಿವ್ ರಿಪಲ್ಸಿವ್. ಫೋರ್ಸ್ ಬಿಟ್ವೀನ್ ಎ ಅಂಡ್ ಡಿ ಅಟ್ರಾಕ್ಟಿವ್ ರಿಪಲ್ಸಿವ್. ಸರ್ ಎ ಎಷ್ಟಿದೆ ಸರ್, 3 ಕೂಲಮ್ ಸರ್. ಡಿ ಎಷ್ಟಿದೆ ಸರ್, -3 ಕೂಲಮ್ ಸರ್. ಸರ್ ಎರಡು ಆಪೋಸಿಟ್ ಚಾರ್ಜಸ್ ಸರ್, ಎರಡು ಹತ್ತತ್ರ ಬರುತ್ತೆ ಸರ್. ಅಂದ್ರೆ ಫೋರ್ಸ್ ಇಸ್ ಗೋಯಿಂಗ್ ಟು ಬಿ ವಾಟ್ ಸರ್, ಅಟ್ರಾಕ್ಟಿವ್ ಫೋರ್ಸ್. ಫೋರ್ಸ್ ಇಸ್ ಗೋಯಿಂಗ್ ಟು ಬಿ ವಾಟ್ ಸರ್, ಅಟ್ರಾಕ್ಟಿವ್ ಫೋರ್ಸ್. ಸರಿ ಸರ್. ನೆಕ್ಸ್ಟ್ ಥರ್ಡ್ ಕ್ವೆಶನ್ ಏನ್ ಕೇಳಿದ್ದಾರೆ, ನೋಡೋಣ. If B and C are at 3 meter apart, find the force between them. B ಮತ್ತೆ C ನ 3 ಮೀಟರ್ ದೂರದಲ್ಲಿಟ್ಟಾಗ ಅವೆರಡರ ಮಧ್ಯ ಎಷ್ಟು ಫೋರ್ಸ್ ಬರುತ್ತೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸರಿ ಮಾಡೋಣ. ಅದು B and C ನ, ಓಕೆ. B ಎಷ್ಟು 6 ಕೂಲಮ್. ನೆಕ್ಸ್ಟ್ D ಎಷ್ಟು -3 ಕೂಲಮ್. ಇವೆರಡರ ಮಧ್ಯ ಡಿಸ್ಟೆನ್ಸ್ ಎಷ್ಟಿದೆ, 3 ಮೀಟರ್ ಇದೆ. ದಿಸ್ ಇಸ್ ವಾಟ್ ಬಿ ಅಂಡ್ ದಿಸ್ ಇಸ್ ವಾಟ್ ಸಿ. ಇವೆರಡರ ಮಧ್ಯ ಫೋರ್ಸ್ ಹೆಂಗಿರುತ್ತೆ, ಸಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಫೋರ್ಸ್ ಬೇಕು ಅಂತಂದಾಗ KQ1 Q2 ಅಪಾನ್ ವಾಟ್ R². KQ1 Q2 ಅಪಾನ್ ವಾಟ್ R². ನೆಕ್ಸ್ಟ್ ಪೇಜಲ್ಲಿ ಮಾಡೋಣ. K ಎಷ್ಟು 9 × 10⁹. Q1 ಎಷ್ಟಿದೆ, Q1 6 ಕೂಲಮ್ ಅಂಡ್ Q2 ಎಷ್ಟಿದೆ 3 ಕೂಲಮ್ / 3² 9 ಹೋಯ್ತು ಸರ್.
ಅಂತಂದ್ರೆ ದಿಸ್ ಇಸ್ ಈಕ್ವಲ್ ಟು 18 ಇಂಟು 10 ಟು ದ ಪವರ್ 9 ನ್ಯೂಟನ್ ಅಷ್ಟು ಫೋರ್ಸ್ ಆಗ್ತಾ ಇದೆ ಸರ್. ಇವೆರಡು ಆಪೋಸಿಟ್ ಆಗಿರೋ ಕಾರಣ ದೇ ಆರ್ ಗೋಯಿಂಗ್ ಟು ಡೂ ವಾಟ್? ಅಟ್ರಾಕ್ಷನ್. Write down please. First read once, then you write down. Hello. ಯಾರು? Okay, fine. Write down please. Final charges. Okay. Okay. Now, see, question. Two identical metallic spheres. Question, right? See, after this week, I am planning like now 4 ದಿನ ಏನು ಓದ್ತೀವಲ್ವಾ, ಅಂದ್ರೆ 4 days. That means 5 days. Yes, 5 days. That means on Saturday I am planning like we will solve some of the questions regarding that. Okay na? Agboda? Okay, we will plan it. Within 2-3 weeks it will come into the picture. No issues. First, set to the tone. Two identical metallic spheres separated by what? R as a force of interaction F. Two identical metallic spheres anta. Identical ಹೇಳ್ತಾ ಇದ್ದಾರೆ. Okay. ಇವೆರಡು ಆರ್ ಡಿಸ್ಟೆನ್ಸ್ ಏನಾಗಿದೆ? ಸೆಪರೇಟ್ ಆಗಿದೆ. ಅವೆರಡರ ಮಧ್ಯ ಏನ್ ಫೋರ್ಸ್ ಇದೆ? ಎಫ್ ಫೋರ್ಸ್ ಇದೆ. ನೌ an identical neutral conducting sphere is made in contact with A. Now an identical neutral conducting sphere ಅಂತ ಅಂದ್ರೆ ನ್ಯೂಟ್ರಲ್ ಕಂಡಕ್ಟಿಂಗ್. ನ್ಯೂಟ್ರಲ್ ಅಂತ ಅಂದ್ರೆ ಏನ್ ಸರ್? ಅದರಲ್ಲಿ ಚಾರ್ಜ್ ಏನಾಗಿರುತ್ತೆ ಸರ್? 0 ಆಗಿರುತ್ತೆ ಸರ್. ಸಿಂಪಲ್. is made in contact with A. It is made in contact with what? A, and then they are going to separate it, and then same process is made with what? B. Now again A and B are separated by distance R. The new force will become what? NF. What is the value of N? What is the value of N anta kelta idare. Two identical metallic spheres. First sir, ಇಲ್ಲಿ Q charge ಇದೆ ರೀ. ಇಲ್ಲಿ ನಮಗೆ 2Q charge ಇದೆ ಸರ್. ಇನಿಷಿಯಲಿ ನೋಡ್ರಿ, initially force between these A and B becomes what? Sir, K times Q into 2Q upon what? That is equal to 2KQ square upon what? R square. Initial force between A and B. ಏನ್ ಹೇಳಿದ್ರು ಅವರು ಸರ್? ಎರಡು ಐಡೆಂಟಿಕಲ್ ಮೆಟಾಲಿಕ್ ಸ್ಪಿಯರ್ಸ್ ಇದೆಯಂತ, ಅವೆರಡು ಆರ್ ಡಿಸ್ಟೆನ್ಸ್ ಅಲ್ಲಿ ಸೆಪರೇಟ್ ಆಗಿದೆ. ಅವಾಗ ನನಗೆ ಫೋರ್ಸ್ ಬಂದ್ಬಿಟ್ಟು ಎಫ್. ಅದೇ ಫೋರ್ಸ್ ಇಸ್ ಈಕ್ವಲ್ ಟು 2KQ ಸ್ಕ್ವೇರ್ ಅಪಾನ್ ಆರ್ ಸ್ಕ್ವೇರ್. ಇವಾಗ ಐಡೆಂಟಿಕಲ್ ನ್ಯೂಟ್ರಲ್ ಕಂಡಕ್ಟಿಂಗ್ ಸ್ಪಿಯರ್ ಇದೆ. ಇವಾಗ ಏನಿದೆ ಸರ್? ಐಡೆಂಟಿಕಲ್ ನ್ಯೂಟ್ರಲ್ ಕಂಡಕ್ಟಿಂಗ್ ಸ್ಪಿಯರ್ ಇದೆ. ಐಡೆಂಟಿಕಲ್. ಓಕೆ, ಐಡೆಂಟಿಕಲ್ ನ್ಯೂಟ್ರಲ್ ಕಂಡಕ್ಟಿಂಗ್ ಸ್ಪಿಯರ್ ನ ಎ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಡ್ತಾರಂತ. ಇವಾಗ ನೋಡಿ, ಎ ಇದೆ, ಇದ್ರ ಜೊತೆಗೆ ನ್ಯೂಟ್ರಲ್ ಕಂಡಕ್ಟಿಂಗ್ ಸ್ಪಿಯರ್. ಎ ಏನಿದೆ ಚಾರ್ಜು? ಕ್ಯೂ. ನ್ಯೂಟ್ರಲ್ ಕಂಡಕ್ಟಿಂಗ್ ಸ್ಪಿಯರ್ ಐಡೆಂಟಿಕಲ್ ಅಂತ ಅಂದಾಗ ಎರಡು ಚಾರ್ಜ್ ಇರ್ಲಿ ಇಲ್ಲದೆ ಹೋಗ್ಲಿ, ಎರಡು ಡಿಫ್ರೆಂಟ್ ಚಾರ್ಜ್ ಇದೆ ಒಂದು ಬಾಡಿ ಮೇಲೆ ಮತ್ತೆ ಇನ್ನೊಂದು ಬಾಡಿ ಮೇಲೆ ಅಂತ ಅಂದ್ರೆ ಚಾರ್ಜ್ ಫ್ಲೋ ಆಗ್ತದೆ. ಎಲ್ಲಿ ತನಕ ಫ್ಲೋ ಆಗ್ತದೆ? ಚಾರ್ಜ್ ಬಿಕಮ್ಸ್ ಈಕ್ವಲ್. ಅಲ್ಲಿ ತನಕನೂ ಅದೇನಾಗುತ್ತೆ? ಫ್ಲೋ ಆಗ್ತದೆ. ಇವಾಗ ನ್ಯೂಟ್ರಲ್ ಕಂಡಕ್ಟಿಂಗ್, ಇಲ್ಲಿ ಕ್ಯೂ ಇದೆ, ಇವೆರಡನ್ನ ಕಾಂಟ್ಯಾಕ್ಟ್ ಅಲ್ಲಿ ಇಡ್ತಾರೆ. ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಾಗ ಟೋಟಲ್ ಚಾರ್ಜ್, ಇವಾಗ ಟೋಟಲ್ ಚಾರ್ಜ್ ಏನಾಗುತ್ತೆ? ಈಕ್ವಲ್ ಆಗಿ ಸ್ಪ್ಲಿಟ್ ಆಗುತ್ತೆ. ದಟ್ ಮೀನ್ಸ್ ಎ ಅಂಡ್ ಬಿ ಅಂದ್ರೆ ಎ ಮತ್ತೆ ನ್ಯೂಟ್ರಲ್ ಕಂಡಕ್ಟಿಂಗ್ ಸ್ಪಿಯರ್ ನಡುವೆ Q2 ಏನಾಗುತ್ತೆ? ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಯ್ತು. ಅಂದ್ರೆ ಇವಾಗ
ಎ ಇದೆ ಅಲ್ವಪ್ಪ, ಅದಕ್ಕೆ ಚಾರ್ಜ್ ನಿಮ್ಗೆ Q/2 ಬಂತು. ಈಗ ಸ್ಪಿಯರ್ಗೂ ಕೂಡ ನಿಮ್ಗೆ ಏನ್ ಬಂತು, ಚಾರ್ಜ್ ಫ್ಲೋ ಆಗದ Q/2 ಕೂಲಂಬ್ ಅಷ್ಟು. ಇವಾಗ ಏನ್ ಮಾಡಿದ್ರು, ಕಂಡಕ್ಟಿಂಗ್ ಸ್ಪಿಯರ್ಗಳು ನ್ಯೂಟ್ರಲ್ ಕಂಡಕ್ಟಿಂಗ್ ಎನ ಕಾಂಟ್ಯಾಕ್ಟ್ ಮಾಡಿ ಸೆಪರೇಟ್ ಮಾಡಿದ್ರು. ಸೆಪರೇಟ್ ಮಾಡಿದಾಗ ಎ ವಿಲ್ ಬಿಕಮ್ Q/2. ಇವನ್ ಸ್ಪಿಯರ್ ವಿಲ್ ಆಲ್ಸೋ ಗೆಟ್ ವಾಟ್, Q/2. now the same process is made with B. ಅಂದ್ರೆ ಈ ಸ್ಪಿಯರ್ ಇದೆ ಅಲ್ವಾ, ಈ ಸ್ಪಿಯರ್ ನ ಇವಾಗ ಏನ್ ಮಾಡಿದ್ರು, ಬಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಟ್ರು. ಸರ್ ಎ ಜೊತೆ ಸ್ಪಿಯರ್ ನ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಾಗ ಸ್ಪಿಯರ್ಗೆ Q/2 ಚಾರ್ಜ್ ಬಂತು. ಇವಾಗ ಸ್ಪಿಯರ್ ಇದೆ ಸರ್, ಸ್ಪಿಯರ್ ಗಾಟ್ Q/2 ಚಾರ್ಜ್. ಇವಾಗ ಇದನ್ನ ಬಿ ಇದೆ ಅಲ್ವಪ್ಪ, ಅದ್ರ ಜೊತೆ ಏನ್ ಮಾಡಿದ್ರು, ಕಾಂಟ್ಯಾಕ್ಟ್ ಅಲ್ಲಿ ಇಟ್ರು. ಬಿ ಎಷ್ಟಿದೆ, 2Q ಇದೆ. ಬಿ ಎಷ್ಟಿದೆ, 2Q ಇದೆ. ಇವಾಗ ಎರಡು ಐಡೆಂಟಿಕಲ್ ಆಗಿರೋ ಕಾರಣ ಟೋಟಲ್ ಚಾರ್ಜ್ ಏನಾಗುತ್ತೆ, ಸ್ಪ್ಲಿಟ್ ಆಗತ್ತೆ ಎರಡು ಕಡೆ. ಟೋಟಲ್ ಚಾರ್ಜ್ ಎಷ್ಟಾಗುತ್ತೆ ಸರ್, Q/2 ಪ್ಲಸ್ 2Q ಡಿವೈಡೆಡ್ ಬೈ 2. ಅಂದ್ರೆ ಇಲ್ಲಿ ನನಗೇನಾಯ್ತು, Q/2 ಪ್ಲಸ್, ಇವಾಗ ಇವೆರಡು ಕೆಲ್ಸಿಯಂ ತೆಗೆದ್ರೆ ನನಗೇನಾಯ್ತು, ಇಲ್ಲಿ 4Q ಇಂಟು ಇಲ್ಲಿ ಕೆಳಗಡೆ ಇದೆ ಅಲ್ವಾ, ಇಂಟು 2. ದಟ್ ಕಮ್ಸ್ ಔಟ್ ಟು ಬಿ 5Q/4 ಚಾರ್ಜ್ ಅಷ್ಟು ಏನಾಯ್ತು, ಎರಡು ಕಡೆಗೂ ಏನಾಯ್ತು, ಸ್ಪ್ಲಿಟ್ ಆಯ್ತು. ಅಂದ್ರೆ ಇವಾಗ ಸ್ಪಿಯರ್ಗೆ ಹೊಸದಾಗಿ ಎಷ್ಟು ಚಾರ್ಜ್ ಬಂದಿದೆಪಾ, 5Q/4 ಬಂದಿದೆ ಸರ್. ಬಿಗೂ ಕೂಡ ಎಷ್ಟು ಬಂದಿದೆ ಸರ್, 5Q/4 ಬಂದಿದೆ ಸರ್. 5Q/4 ಬಂದಿದೆ ಸರ್. got it? ಇವಾಗ ಅವ್ರು ಏನ್ ಹೇಳಿದ್ರು, ಇವಾಗ ಸರ್ ಎ ಅಂಡ್ ಬಿ ನಡುವೆ ಆರ್ ಡಿಸ್ಟೆನ್ಸ್ ಇದ್ದಾಗ ಫೋರ್ಸ್ ಎಫ್ ಆಗಿದೆ. ಅವಾಗ ಎ ಜೊತೆ ನ್ಯೂಟ್ರಲ್ ಕಂಡಕ್ಟಿಂಗ್ ಸ್ಪಿಯರ್ ನ ಅವ್ರು ಏನ್ ಮಾಡಿದ್ರು, ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಾಗ ಎ ಮತ್ತೆ ನ್ಯೂಟ್ರಲ್ ಸ್ಪಿಯರ್ ಕೂಡ ಏನಾಯ್ತು, ಈಕ್ವಲ್ ಆಯ್ತು. ತದನಂತರದಲ್ಲಿ ಅದೇ ಸ್ಪಿಯರ್ಗೆ ಇವಾಗ ನಮ್ಗೆ Q/2 ಬಂತು. ಈ Q/2 ಚಾರ್ಜ್ ನ ಬಿ ಜೊತೆ ಏನ್ ಮಾಡಿದ್ರು, ಕಾಂಟ್ಯಾಕ್ಟ್ ಅಲ್ಲಿ ಇಟ್ರು. ಇವಾಗ ಸ್ಪಿಯರ್ಗೆ 5Q/4 ಕೂಲಂಬ್ ಅಷ್ಟು ಚಾರ್ಜು, ಮತ್ತೆ ಬಿಗೆ 5Q/4 ಅಷ್ಟು ಚಾರ್ಜ್ ಏನಾಯ್ತು, ಬಂದಿದೆ ಅಂತ ಅಂದ್ಮೇಲೆ ಇವಾಗ ಏನ್ ಮಾಡ್ತಾರೆ, ಎ ಮತ್ತೆ ಬಿ ನಡುವೆ, ಈಗ ಎ ಮತ್ತೆ ಬಿ, ಈಗ ಎ ಎಷ್ಟಿದೆಪ್ಪ ಚಾರ್ಜ್, ಇವಾಗ ಎ ಮತ್ತೆ ಬಿ ನ ಇವಾಗ ಫೈನಲಿ ಆರ್ ಡಿಸ್ಟೆನ್ಸ್ ಅಲ್ಲಿ ಇಟ್ಟಾಗ ಇದ್ರದ್ದು ಫೋರ್ಸ್ ಬಂದ್ಬಿಟ್ಟು ಬಿಟ್ವೀನ್ ಎ ಅಂಡ್ ಬಿ n ಟೈಮ್ಸ್ ಆಫ್ ಫೋರ್ಸ್ ಆಯ್ತಂತೆ. ಅಂದ್ರೆ ನ್ಯೂ ಫೋರ್ಸ್ ಇಸ್ ಈಕ್ವಲ್ ಟು NF. ನ್ಯೂ ಫೋರ್ಸ್ ಇಸ್ ಈಕ್ವಲ್ ಟು ವಾಟ್, NF. ಅವ್ರು ಏನ್ ಕೇಳ್ತಾ ಇದಾರೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಎನ್ ಅಂತ ಕೇಳ್ತಾ ಇದಾರೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಎನ್ ಅಂತ ಕೇಳ್ತಾ ಇದ್ದಾರೆ. ಸರ್ ನನಗೆ ಇನಿಷಿಯಲಿ ಆರ್ ದೂರದಲ್ಲಿ ಇಟ್ಟಾಗ ನನಗೆ ಫೋರ್ಸ್ ಬಂದ್ಬಿಟ್ಟು 2kq²/r² ಅಷ್ಟು ನನಗೆ ಫೋರ್ಸ್ ಇದೆ ಸರ್. ನಂತರದಲ್ಲಿ ಇವಾಗ ಹೊಸದಾಗಿ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಾಗ ಹೇಗೆ ಎಷ್ಟು ಬಂದಿತ್ತಪ್ಪ, ಇಲ್ಲಿ ಹೇಗೆ ಎಷ್ಟು ಬಂದಿತ್ತು ಗುರು, ಹೇಗೆ ಬಂದಿದೆ Q/2 ಚಾರ್ಜ್, ಬಿಗ್ ಬಂದಿದೆ 5Q/4 ಚಾರ್ಜ್. ಇವೆರಡರ ಮಧ್ಯ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಎಷ್ಟಾಗಿದೆ, ಎಷ್ಟಾಗಿದೆ. ಸೊ ಇವಾಗ ನನಗೆ ಹೊಸ ಫೋರ್ಸ್ ಬೇಕು ನನಗೆ ಅಂತ ಅಂದ್ರೆ, ಕ್ಯಾನ್ ಐ ರೈಟ್ ಡೌನ್ ಹಿಯರ್? ಓಕೆ, ಐ ವಿಲ್ ರೈಟ್ ಡೌನ್ ಹಿಯರ್. ನ್ಯೂ ಫೋರ್ಸ್ ಇಸ್ ಈಕ್ವಲ್ ಟು k ಟೈಮ್ಸ್ ಆಫ್ Q/2 ಟೈಮ್ಸ್ ಇಂಟು 5Q/4 ಡಿವೈಡೆಡ್ ಬೈ r². ದಿಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತದೆ ಸರ್, ಎಷ್ಟಾಗುತ್ತೆ ಸರ್, k ಟೈಮ್ಸ್ ಆಫ್ 5Q² divided by 2 into 4 8r². ಅಂದ್ರೆ I can write down this like ಹೊಸ ಫೋರ್ಸ್ ಬಿಟ್ವೀನ್ ಎ ಅಂಡ್ ಬಿ, is going to be like what, 5/8 times of kq² what, r². ಇವಾಗ ಅವ್ರು ಏನ್ ಕೇಳ್ತಾ ಇದಾರೆ, ವಾಟ್ ಈಸ್ ದಿಸ್ ಎನ್ ವಿತ್ ರೆಸ್ಪೆಕ್ಟ್ ಟು ಎಫ್. ಇವಾಗ ಸರ್ ಹಳೆ ಫೋರ್ಸ್ ಎಷ್ಟಿದೆ ನನಗೆ, 2kq²/r² ಇದೆ. ಹಳೆ ಫೋರ್ಸ್ ನನಗೆ ಎಷ್ಟಿದೆ,
2k(q²/r²) ಇದೆ. ಅವ್ರು ಹೇಳ್ತಾ ಇದ್ದಾರೆ ದಿಸ್ ನ್ಯೂ ಫೋರ್ಸ್ ಇಸ್ ಈಕ್ವಲ್ ಟು n ಟೈಮ್ಸ್ ಆಫ್ ವಾಟ್, ಹಳೆ ಫೋರ್ಸ್. ಈಗ ಹಳೆ ಫೋರ್ಸ್ ಬೇಕು ಅಂತ ಅಂದ್ರೆ ಹಳೆ ಫೋರ್ಸ್, ಓಲ್ಡ್ ಫೋರ್ಸ್ ಇಸ್ ಈಕ್ವಲ್ ಟು 2k(q²/r²). ಅಂದ್ರೆ ಇಲ್ಲಿ ನಾನು ಹೇಳ್ಬೋದು, ಏನ್ ಹೇಳ್ಬೋದು ಇಲ್ಲಿ, ಇವಾಗ ನನಗೆ ಓಲ್ಡ್ ಟೈಪ್ ಬೇಕು. ಓಲ್ಡ್ ಟೈಪ್ ಬಂದಾಗ ಐ ಕ್ಯಾನ್ ರೈಟ್ ಡೌನ್ ಇನ್ ಟರ್ಮ್ಸ್ ಆಫ್ ವಾಟ್, NF ಆರ್ಡರ್ ನಾನು ಬರೀಬೇಕು. ಅಂದ್ರೆ ಇಲ್ಲಿ 5/8 ಇದೆ. ಸರಿ, ಇಫ್ ಐ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2, ಇಲ್ಲಿ ನನಗೆ 2 ಬೇಕು. ಅಂದ್ರೆ ಇಫ್ ಐ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2, what I'll get? This is equal to 5/16 times of, okay, 2k(q²/r²). Is there any harm? No harm. That can be written like 5/16 times of 2k(q²/r²) ಅಂತ ಅಂದ್ರೆ this is what, ಹಳೆ ಫೋರ್ಸ್ ಅಲ್ವಪ್ಪ. ಹಳೆ ಫೋರ್ಸ್ is taken as what, F ಅಲ್ವಪ್ಪ. That means 2k(q²/r²) ಏನಪ್ಪ, F sir. ಅಂದ್ರೆ this new force is equal to 5/16 times of what, 5/16 times of what, F ಅಂತ ಅಂದ್ರೆ they said ಹೊಸ ಫೋರ್ಸ್ ಬಿಟ್ವೀನ್ A and B is n ಟೈಮ್ಸ್ ಆಫ್ F. ಇವೆರಡನ್ನು ಕಂಪೇರ್ ಮಾಡಿದಾಗ ನನಗೆ n ವ್ಯಾಲ್ಯೂ ಏನು ಬರುತ್ತೆ ಸರ್, n ವ್ಯಾಲ್ಯೂ ಇಸ್ 5/16 ಸರ್. n is equal to 5/16 sir. That means ಹೊಸ ಫೋರ್ಸ್ ಬಿಟ್ವೀನ್ A and B becomes 5/16 times of what sir, old force. Simple. ಕೀಪ್ ಇಟ್ ಸಿಂಪಲ್. ತುಂಬಾ ಸಿಂಪಲ್ ಆಗಿ ಇಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಇವುಗಳನ್ನೇ ಪ್ರಾಕ್ಟೀಸ್ ಮಾಡಿ, ಪದೇ ಪದೇ ಪ್ರಾಕ್ಟೀಸ್ ಮಾಡಿ, ಕ್ವೆಶನ್ ಪೇಪರ್ಸ್ ಗಳನ್ನ ಮಾಡಿ. ಕ್ವೆಶನ್ ಪೇಪರ್ಸ್ ಇನ್ ದ ಸೆನ್ಸ್ ಎನಿ ಇನ್ಸ್ಟಿಟ್ಯೂಟ್ ಯು ಜಾಯಿನ್, ಇಟ್ ಈಸ್ ನಾಟ್ ಓನ್ಲಿ ಲೈಕ್ ಯು ಹ್ಯಾವ್ ಟು ಕಮ್ ಟು ಮೀ ಅಂಡ್ ಯು ಹ್ಯಾವ್ ಟು ಸ್ಟಾರ್ಟ್ ಪ್ರಿಪೇರಿಂಗ್. ನೋ, ಯು ಕ್ಯಾನ್ see the lectures here and you can give the mock test from whichever the institute you wanted to. Okay, please write down. Okay, come. ಕ್ವೆಶನ್ ಓದಿ. ಆಲ್ರೆಡಿ ಯಾವಾಗಲೂ ಕೂಡ ಕ್ವೆಶನ್ ಓದಬೇಕಾದ್ರೆ ನಾನು ಪದೇ ಪದೇ ಹೇಳಲ್ಲ, ಒಂದ್ಸಲ ಹೇಳ್ತೀನಿ, ತಲೆಯಲ್ಲಿ ಹಾಕೊಳ್ಳಿ. ಕ್ವೆಶನ್ ಓದಬೇಕಾದ್ರೆ ಸ್ವಲ್ಪ ಪಾಸ್ ಮಾಡಿ ಓದಿ, ಆಯ್ತಾ. ಇನಿಷಿಯಲಿ ಇಟ್ ವಿಲ್ ಟೇಕ್ ಅ ಟೈಮ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗಿವನ್ ಇನ್ ದ ಕ್ವೆಶನ್. ಡೂ ಇಟ್ ಮಲ್ಟಿಪಲ್ ಟೈಮ್ಸ್, ಇಟ್ ವಿಲ್ ಕಮ್. ಯಾಕಿದು, ಏನು ಹೇಳಿದ್ರು, ವರ್ಡ್ ಬೈ ವರ್ಡ್. ಫಸ್ಟ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್. ಏನು ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ಏನು ಕೇಳ್ತಾ ಇದ್ದಾರೆ ಅನ್ನೋದನ್ನ ತಲೆಗೆ ಹಾಕೊಳ್ಳಿ. ಅದಾದ್ಮೇಲೆ ಅದರದ್ದು ಏನು ಫಾರ್ಮುಲಾ ಇದೆ ಅಥವಾ ಏನು ಕಾನ್ಸೆಪ್ಟ್ ಇದೆ ಅದ್ರ ಮೇಲೆ ಕ್ವೆಶನ್ಸನ್ನ ಅಥವಾ ಕ್ವೆಶನ್ಗಳನ್ನ ಬಿಡಿಸ್ತಾ ಹೋಗಿ. ಸಿ, ಟೂ ಚಾರ್ಜಸ್ ಆಸ್ ಶೋನ್. ಇಲ್ಲಿ 2 ಚಾರ್ಜ್ ಇದೆಯಂತೆ, 2 ಕೂಲಮ್ ಅಂಡ್ 1 ಕೂಲಮ್. ಆಯ್ತು, ಕೊಟ್ಟಿದ್ದಾರೆ, ಓಕೆ, ನೋ ಫೈನ್, ನೋ ಇಶ್ಯೂಸ್. ದೇ ಆರ್ ಸೆಪರೇಟೆಡ್ ಬೈ ಡಿಸ್ಟೆನ್ಸ್ ಆರ್. ಇವೆರಡು ಕೂಡ r ಡಿಸ್ಟೆನ್ಸ್ ಅಲ್ಲಿ ಸೆಪರೇಟ್ ಆಗಿದೆ. ಓಕೆ, ಇವಾಗ ಇದ್ರದ್ದು ಫೋರ್ಸ್ ಏನಿದೆ, F ಇದೆ. ಅಂದ್ರೆ ಇನಿಷಿಯಲಿ, ಈಗ ನಾನು ಒಂದು ಲೈನ್ ಓದೆ, ಇನಿಷಿಯಲಿ ವಾಟ್ ದೇ ಹ್ಯಾವ್ ಗಿವನ್, ಫೋರ್ಸ್ ಇಸ್ ಈಕ್ವಲ್ ಟು k ಟೈಮ್ಸ್ 2 into 1 divided by r square. That means 2k by what, r square. 2k by what, r square. Initial force it is. ಸರಿ, ಇವಾಗ 20% of the charge from A is transferred to 1 coulomb. ಎಲ್ಲಿ ಏನು 2 ಕೂಲಮ್ ಇದೆ, ಆ 2 ಕೂಲಮ್ ಇಂದ 20% ಚಾರ್ಜು ಬಿಗೆ ಹೋಗ್ತಾ ಇದೆಯಂತ. ಬಿಗೆ 20% ಚಾರ್ಜ್ ಹೋದ್ಮೇಲೆ ಅಂಡ್ ಅಗೈನ್ ದೇ ಆರ್ ಸೆಪರೇಟೆಡ್ ಬೈ ಡಿಸ್ಟೆನ್ಸ್. ನೌ ಬೈ ವಾಟ್ ಪರ್ಸೆಂಟೇಜ್ ಡಸ್ ದ ಫೋರ್ಸ್ ಚೇಂಜ್? ಕ್ವೆಶನ್ ಏನು ಹೇಳಿದ್ರು ಗೊತ್ತಾ ಸರ್, ಇಲ್ಲಿ ನಮಗೆ 2 ಕೂಲಮ್ ಇದೆ, ಇಲ್ಲಿ ನಮಗೆ 1 ಕೂಲಮ್ ಇದೆ. ಸರಿ ಸರ್, ಇನಿಷಿಯಲಿ ಅದನ್ನ r ಡಿಸ್ಟೆನ್ಸ್ ಅಲ್ಲಿ ನಾವು ಸಪರೇಟ್ ಔಟ್ ಮಾಡಿದಾಗ ನಿಮ್ಗೆ ಏನ್ ಬಂದಿದೆ, 2k by what, r square ಅಷ್ಟು ನನಗೆ ಫೋರ್ಸ್ ಬಂದಿದೆ. ಇವಾಗ ಅವ್ರು ಏನ್ ಹೇಳ್ತಾ ಇದಾರೆ, ದಿಸ್ ಇಸ್ A, ದಿಸ್ ಇಸ್ B. ಆಯ್ತಾ, 2 ಕೂಲಮ್ ಇಂದ 1 ಕೂಲಮ್ಗೆ ಆಯ್ತಪ್ಪ 20% ಚಾರ್ಜ್ ಏನಾಗತ್ತಾ, ಟ್ರಾನ್ಸ್ಫರ್ ಆಗತ್ತ.
20% ಚಾರ್ಜ್ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. 20% ಅಂತ ಅಂದ್ರೆ ನನ್ನ ಹತ್ರ 100 ರೂಪಾಯಿ ಇದೆ ಅಂತ ಅಂದ್ರೆ 20 ರೂಪಾಯಿನ ಕೊಟ್ಟ. ಅಂದ್ರೆ 200 ರೂಪಾಯಿ ಇದೆ ಅಂತ ಅಂದ್ರೆ 20%ಗೆ ಎಷ್ಟಾಯ್ತು, 40 ರೂಪಾಯಿ ಆಯ್ತು. ಶುಡ್ ನೋ. ಸಿ ಈಗ ಚಾರ್ಜ್ ಟ್ರಾನ್ಸ್ಫರ್ಡ್ that is equal to 20% of A is transferred to what, B ಅಂತ ಅಂದ್ರೆ 20/100 of A ಅಂತ ಅಂದ್ರೆ ಎಷ್ಟಪ್ಪ, A ಎಷ್ಟಿದೆ, 20% of A ಅಂದ್ರೆ 20/100 into 2 coulombs ಅಂತ ಅಂದ್ರೆ 21s 25s ಅಂದ್ರೆ 2/5 that comes out to be 0.4 coulomb ಏನಾಯ್ತು, A ಇಂದ B ಗೆ ಟ್ರಾನ್ಸ್ಫರ್ ಆಯ್ತು ಅಂತ ಇದರ ಅರ್ಥ. ಅಂದ್ರೆ ಫೈನಲ್ ಚಾರ್ಜಸ್ ಏನಾಗುತ್ತೆ ಇಲ್ಲಿ, ಫೈನಲ್ ಚಾರ್ಜಸ್ ಏನಾಗುತ್ತೆ ಇಲ್ಲಿ, ಸಿಯರ್ ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ, ಇಲ್ಲಿಂದ 2 ಕೂಲಂಬ್ ಇದೆ ಅಲ್ವಾ, 2 ಕೂಲಂಬ್ ಇಂದ 0.4 ಕೂಲಂಬ್ ಇಲ್ಲಿ ಟ್ರಾನ್ಸ್ಫರ್ ಆಯ್ತು ಇಲ್ಲಿಗೆ ಬಿಗೆ. ಅಂದ್ರೆ ಇಲ್ಲಿ 1 ಕೂಲಂಬ್ ಜೊತೆಗೆ 0.4 ಕೂಲಂಬ್ ಏನಾಯ್ತು, ಆಡ್ ಆಯ್ತು. ಅಂದ್ರೆ ಟೋಟಲ್ ಚಾರ್ಜ್ ಇಯರ್ ಯು ವಿಲ್ ಗೆಟ್ ಆಸ್ ವಾಟ್, 2 - 0.4 ಅಂದ್ರೆ 1.6 ಕೂಲಂಬ್. ಬಿ ಅಲ್ಲಿ ನಿಮ್ಗೆ ಎಷ್ಟಾಯ್ತು, 1.4 ಕೂಲಂಬ್. ಬಿ ಅಲ್ಲಿ ನಿಮ್ಗೆ ಎಷ್ಟಾಯ್ತು, 1.4 ಕೂಲಂಬ್ ಆಯ್ತು. ಇವಾಗ ಅವ್ರು ಏನ್ ಕೇಳ್ತಾ ಇದ್ದಾರೆ, ಇವಾಗ ಅವ್ರು ಕೇಳಿದ್ದೇನು, ಬೈ ವಾಟ್ ಪರ್ಸೆಂಟೇಜ್ ಡಸ್ ದ ಫೋರ್ಸ್ ಚೇಂಜ್, ಎಷ್ಟು ಪರ್ಸೆಂಟೇಜ್ಗಳ ಅಂತರ ಬಂತು ಓಲ್ಡ್ ಟು ನ್ಯೂ ಫೋರ್ಸ್. ಏನು ಕ್ವಶನ್ ಅರ್ಥ ಆಯ್ತಲ್ವಾ, ಎ ಅಂಡ್ ಬಿ ನಾರ್ಮಲ್ ಆಗಿ ಸೆಪರೇಟ್ ಆಗಿದೆ, ಅವಾಗ ನಮ್ಗೆ ಏನೋ ಒಂದು ಇನಿಷಿಯಲಿ ಫೋರ್ಸ್ ಇದೆ, ಹಳೆ ಫೋರ್ಸ್. ಇವಾಗ ಎ ಇಂದ ಬಿ ಗೆ 20% ಚಾರ್ಜ್ ಹೋಗಿದೆ, ಕ್ಯೂ ಎಷ್ಟು ಅಂದ್ರೆ ಎ ಇಂದ ಬಿ ಗೆ 20% ಅಂತ ಅಂದ್ರೆ 0.4 ಎಷ್ಟಾಯ್ತು, ಆಡ್ ಆಯ್ತು ಬಿ ಗೆ. ಅಂದ್ರೆ 0.4 ಏನಾಯ್ತು, ಕಮ್ಮಿ ಆಯ್ತು ಎ ಗೆ. ಈಗ ಎ ಅಲ್ಲಿ ನಿಮ್ಗೆ 1.6 ಇದೆ, ಬಿ ಅಲ್ಲಿ ನಿಮ್ಗೆ ಏನಿದೆ 1.4 ಇದೆ, ಹೌದಲ್ವಪ್ಪ. ದಟ್ ಮೀನ್ಸ್ ಹೊಸ ಫೋರ್ಸ್ ಏನಾಯ್ತು, ಸಿ ನೌ ಎ ಗಾಟ್ 1.6 ಕೂಲಂಬ್, ಬಿ ಗಾಟ್ 1.4 ಕೂಲಂಬ್, ಹೌದಲ್ವಪ್ಪ. ಇವಾಗ ಇವೆರಡರ ಮಧ್ಯ ವೆನ್ ಯು ಕೀಪ್ ದಿಸ್ ಇನ್ ವಾಟ್ ಡಿಸ್ಟೆನ್ಸ್ ಆರ್ ಇಟ್ಟಾಗ ನ್ಯೂ ಫೋರ್ಸ್ is equal to what, k times of 1.6 into 1.4 divided by what, r square. 1.6 into 1.4 ನಿಮ್ಗೆ ಎಷ್ಟಾಗುತ್ತೆ ಗೊತ್ತಾ, 16 into 14 it comes out to be, I'll use the calci. Okay, ನೀವು ಕ್ಯಾಲ್ಸಿ ಯೂಸ್ ಮಾಡಂಗಿಲ್ಲ, I'll even show you what, 16 into 14 224 2.24 it comes out to be what, k into 2.24 times of what, r square. 2.24 times of what, r square. ಅಂದ್ರೆ when I am comparing with respect to what, ಹಳೆ ಫೋರ್ಸ್ ನನಗೆ ಏನು ಬಂದಿದೆ ಸರ್, 2k by what, r square. ಅಂದ್ರೆ ಇಲ್ಲಿ ನಾನು 2 ನ ಕಾಮನ್ ತೆಗೆದ್ರೆ 2 times of 1.12 ಅಂತ ಬರೀಬಹುದಾ, 2 into 1.12 is nothing but what, 2.24. k times divided by what, r square ಅಂದ್ರೆ 1.12 into 2k by r square. This is your what, old force which is taken as what, F. Andre F new is equal to 1.12 times of what, hale force. 1.12 times of what, hale force. Sir, hale force is taken as F. ಹೊಸ ಫೋರ್ಸ್ ಕೇಮ್ ಆಸ್ ವಾಟ್, 1.12. ಅವ್ರು ಕೇಳ್ತಾ ಇರೋದೇನು, ಪರ್ಸೆಂಟೇಜ್ ಚೇಂಜ್. ಸೊ ಪರ್ಸೆಂಟೇಜ್ ಚೇಂಜ್ ನಿಮಗೆ ಬೇಕು ಅಂತ ಅಂದ್ರೆ ಏನ್ ಬೇಕಂತ ಅಂದ್ರೆ, ಪರ್ಸೆಂಟೇಜ್ ಚೇಂಜ್ ನಿಮ್ಗೆ ಬೇಕು ಅಂತ ಅಂದ್ರೆ ಪರ್ಸೆಂಟೇಜ್ ಚೇಂಜ್ ಓಕೆ, ಪರ್ಸೆಂಟೇಜ್ ಚೇಂಜ್ ಆಫ್ ಫೋರ್ಸ್ ಅಂದ್ರೆ ಚೇಂಜ್ ಇನ್ ಫೋರ್ಸ್ ಅಪಾನ್ ಓಲ್ಡ್ ಫೋರ್ಸ್ ಇಂಟು ವಾಟ್, 100. ಅಂದ್ರೆ ಇದರ ಅರ್ಥ ಏನ್ ಗೊತ್ತಾ, ಹೊಸ ಫೋರ್ಸ್ ಏನ್ ಬಂದಿದೆಯೋ ಮೈನಸ್ ಹಳೆ ಫೋರ್ಸ್ ಮಾಡಿ ಡಿವೈಡೆಡ್ ಬೈ, ಓಕೆ, ಹಳೆ ಫೋರ್ಸ್ ಇಂಟು 100 ಅಂತ. ಹೊಸ ಫೋರ್ಸ್ ಎಷ್ಟಿದೆ, 1.12 ಟೈಮ್ಸ್ ಆಫ್ ವಾಟ್, ಎಫ್, ಮೈನಸ್ ಹಳೆ ಫೋರ್ಸ್ ಇಸ್ ಕನ್ಸಿಡರ್ಡ್ ಆಸ್ ಎಫ್, ಹಳೆ ಫೋರ್ಸ್ ಇಸ್ ಎಫ್ ಇಂಟು 100
ಅಂದ್ರೆ ಇಲ್ಲಿ ಎಫ್ ಗೆಟ್ ಕ್ಯಾನ್ಸಲ್ 1.12 minus 1 into 100 it is equal to 0.12 into 100 ಅಂದ್ರೆ 0.12 into 100 ಅಂತ ಅಂದ್ರೆ it is your what 12% change. ಸ್ವಲ್ಪ lengthy but it is not tough. ಸ್ವಲ್ಪ lengthy but it is not tough. Please write down this one. So keep this in mind, percentage change of the force ಅಥವಾ percentage change ಅಂತ ಕೇಳಿದ್ರೆ change happened to the old one into what 100. Delta ಅಂದ್ರೆ change. Okay, now see here. Last question of the session. SHM ನಾನು ನಿಮಗೆ ಅದನ್ನೇ ಒಂದು ಸೆಪರೇಟ್ ಆಗಿ ಮಾಡಿ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ so that you will get it in the next tomorrow you will get it. Okay, no issues. A charge q is fixed at a bottom as bottom on smooth incline of an angle theta. A block of mass m charge q is to be placed on an incline so that it is remain at rest. What should be the separation between them? What should be the separation between there is a charge q, small charge q, adana bottom of the inclined plane alli ittidare. It is one of the question from HC Verma. Okay, see application of this Coulomb's law. A charge q is fixed at a bottom of what smooth incline. Smooth anta andre no friction, angle is what theta. There is a block, this block mass is what m. Okay, no issues. Now the charge, okay, this block, okay, this block mass m charge q is to be placed on an incline. This is the block of mass m and charge q is placed on this incline. Incline anta andre ee reeti iruttalla slope, that is called as what incline. ಈಗ ಬಾಟಮ್ ಅಲ್ಲಿ ಒಂದು ಚಾರ್ಜ್ ಇದೆ, ಇನ್ಕ್ಲೈನ್ ಅಟ್ ಅನ್ ಆಂಗಲ್ ಥೀಟಾ, ಇನ್ಕ್ಲೈನ್ ಆದಾಗ ಒಂದಷ್ಟು ಇನ್ಕ್ಲೈನ್ಡ್ ಪ್ಲೇನ್ ಅಲ್ಲಿ ಒಂದು ಬಾಕ್ಸ್ ಆಫ್ ಮಾಸ್ ಎಮ್ ಅಂಡ್ ಚಾರ್ಜ್ ಕ್ಯೂ ಇದೆ. ವಾಟ್ ಶುಡ್ ಬಿ ದ ಸೆಪರೇಷನ್ ಬಿಟ್ವೀನ್ ದೆಮ್ ಸೊ ದಟ್ ಇಟ್ ಶುಡ್ ನಾಟ್ ಕಮ್ ಡೌನ್ ಅಂದ್ರೆ ಅದು ಈಗ ಈ ಕ್ವೆಶನ್ ಏನ್ ಹೇಳ್ತಾ ಇದ್ರೆ ಸಿಂಪಲ್ ಲಾಜಿಕ್ ಆಗಿ ಹೇಳ್ಬೇಕಂದ್ರೆ ಒಂದು ಸೋಕಾಲ್ಡ್ ಸ್ಲೋಪ್ ಇದೆಪ್ಪ, ಆ ಸ್ಲೋಪ್ ಮೇಲ್ಗಡೆ ಒಂದು ಸೋಕಾಲ್ಡ್ ವಾಟ್ ಒಂದು ಬಾಕ್ಸ್ ಇದೆ, ಆ ಬಾಕ್ಸ್ ಮಾಸ್ ಬಂದ್ಬಿಟ್ಟು ಎಮ್, ಆ ಮಾಸ್ ಎಮ್ಗೆ ಒಂದು ಚಾರ್ಜ್ ಇದೆ ದಟ್ ಇಸ್ ಕ್ಯೂ. ಆ ಒಂದು ಬಾಕ್ಸ್ ಅಲ್ಲಿ ಕ್ಯೂ ಚಾರ್ಜ್ ಇಟ್ಟಿದ್ದಾರೆ. ಈ ಬಾಟಮ್ ಎಂಡ್ ಅಲ್ಲಿ ಏನ್ ಇಟ್ಟಿದ್ದಾರೆ, ಇನ್ನೊಂದು ಕ್ಯೂ ಚಾರ್ಜ್ ಅನ್ನ ಇಟ್ಟಿದ್ದಾರೆ, ಸ್ಮಾಲ್ ಕ್ಯೂ. ಇವೆರಡು ಬಿಕಾಸ್ ಆಫ್ ದಿ ಕೂಲಂಬ್ಸ್ ಲಾ ಇವೆರಡು ಏನಾಗ್ಬೋದು, ದೂರ ಹೋಗ್ಬೋದು ಅಥವಾ ಅಟ್ರಾಕ್ಟ್ ಆಗ್ಬೋದು. ಬಟ್ ಇನ್ ದಿಸ್ ಕೇಸ್ ಇಟ್ ಇಸ್ ವಾಟ್ ಲೈಕ್ ಚಾರ್ಜಸ್, ದೂರ ಅಂದ್ರೆ ಮೂವ್ಮೆಂಟ್ ಆಗೋ ಅಂತ ಚಾನ್ಸಸ್ ಇದೆ. ಆದ್ರೆ ಇದನ್ನ ನಾವು ಮೂವ್ಮೆಂಟ್ ಆಗಕ್ ಬಿಡಬಾರ್ದು. ಅಂದ್ರೆ ಇಲ್ಲಿಂದ ಇಲ್ಲಿ ತನಕ, ಇಲ್ಲಿಂದ ಇಲ್ಲಿ ತನಕ ವಾಟ್ ಶುಡ್ ಬಿ ದ ಲೆಂತ್ so that it remains at rest ಅಂತ ಅಂದ್ರೆ ಈಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಇರೋದು. ಅಂದ್ರೆ ಈಗ ಎಲ್ಲಾ ಫೋರ್ಸ್ಗಳು ಯಾವ್ಯಾವ ಫೋರ್ಸ್ ಅಲ್ಲಿ ಆಕ್ಟ್ ಆಗ್ತಾ ಇದೆ ಅಷ್ಟು ಫೋರ್ಸ್ಗಳು ಏನಾಗಬೇಕು, ಬ್ಯಾಲೆನ್ಸ್ ಔಟ್. ಸಿಯರ್ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಸಿಯರ್ ನೀವು ಕ್ಲಾಸ್ 11 ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಓದಬೇಕಾದ್ರೆ ಫ್ರೀ ಬಾಡಿ ಡಯಾಗ್ರಾಮ್ ಓದಿರ್ತೀರ. ಓದಿಲ್ಲ ಅಂತ ಅಂದ್ರೆ ಆ ಚಾಪ್ಟರ್ ಬಂದಾಗ ಸ್ವಲ್ಪ ನೋಡ್ಕೊಳ್ಳಿ. ಸಿಯರ್ ಇದು ಇನ್ಕ್ಲೈನ್ ಪ್ಲೇನ್ ಪಾ, ಇದು ಇನ್ಕ್ಲೈನ್ ಪ್ಲೇನ್. ಸಿಯರ್ ದಿಸ್ ಇಸ್ ಆಂಗಲ್ ಥೀಟಾ. ಸಿ ಇಲ್ಲಿ ಚಾರ್ಜ್ ಕ್ಯೂ ಇದೆ, ಇಲ್ಲೊಂದು ಎಂ ಮಾಸ್ ಆಫ್ ಚಾರ್ಜ್ ಕ್ಯೂ ಪ್ಲೇಸ್ ಮಾಡಿದ್ದಾರೆ. ಸಿ ಇವಾಗ ಏನಾಗುತ್ತೆ, ಇಲ್ಲಿ ಫ್ರೀ ಬಾಡಿ ಡಯಾಗ್ರಾಮ್ ಬಿಡ್ಸೋಣ. ಫಸ್ಟ್ ಲೆಟ್ ಮೀ ರೈಟ್ ಡೌನ್ ದ ಫ್ರೀ ಬಾಡಿ ಡಯಾಗ್ರಾಮ್, ದೆನ್ ಐ ವಿಲ್ ಗೋ ಫಾರ್ ಎಕ್ಸ್ಪ್ಲನೇಷನ್. ಫ್ರೀ ಬಾಡಿ ಡಯಾಗ್ರಾಮ್ ಅಂದ್ರೆ ಏನೇನು ಫೋರ್ಸ್ ಆಕ್ಟ್ ಆಗ್ತಾ ಇದೆ ಆ ಬಾಡಿ ಮೇಲೆ ಅಷ್ಟನ್ನು ಬರೆಯೋದು. ಹಿಯರ್
ಯಾವಾಗಲೂ ಗ್ರಾವಿಟಿ ದಟ್ ಮೀನ್ಸ್ ವೆಯ್ಟ್ ಆಲ್ವೇಸ್ ಆಕ್ಟ್ಸ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಅಂದರೆ ಈ ಡೈರೆಕ್ಷನ್ ಅಲ್ಲಿ ಏನು ಆಕ್ಟ್ ಆಗ್ತಾ ಇದೆ, ಎಮ್ ಜಿ ಆಕ್ಟ್ ಆಗ್ತಾ ಇದೆ. ಇದು ಆಂಗಲ್ ಥೀಟಾ ಆದರೆ ಈ ಆಂಗಲ್ 90, ಸೊ ಈ ಆಂಗಲ್ ನಿಮ್ಗೆ ಏನಾಗುತ್ತೆ 90 ಮೈನಸ್ ಥೀಟಾ. ದಟ್ ಮೀನ್ಸ್ ಇಫ್ ದಿಸ್ ಇಸ್ 90 ಮೈನಸ್ ಥೀಟಾ, ದಿಸ್ ಆಂಗಲ್ ಇಸ್ ಯುವರ್ ವಾಟ್ ಥೀಟಾ. ದಟ್ ಮೀನ್ಸ್ ಈ ಎಮ್ ಜಿ ಯಾವ ರೀತಿ ಸ್ಪ್ಲಿಟ್ ಮಾಡ್ತೀವಂತ ಅಂದ್ರೆ ದ ವೆಯ್ಟ್, ದಿಸ್ ಇಸ್ ಯುವರ್ ವಾಟ್ ಎಮ್ ಜಿ ಕಾಸ್ ಥೀಟಾ, ಈ ಕಡೆಗೆ ಏನಾಗ್ತಾ ಇರತ್ತೆ ಎಮ್ ಜಿ ಸೈನ್ ಥೀಟಾ. ಮೀನ್ ವೈಲ್ ಇಲ್ಲಿ ಕ್ಯೂ ಅಂಡ್ ಕ್ಯೂ ಚಾರ್ಜಸ್ ಇರೋ ಕಾರಣ ಚಾರ್ಜಸ್ಗಳ ನಡುವೆ ಯಾವ ಒಂದು ಫೋರ್ಸ್ ಇರುತ್ತೆ, ಕೂಲಂಬಿಕ್ ಫೋರ್ಸ್ ಇರುತ್ತೆ, ದಟ್ ಈಸ್ ಕೆ ಕ್ಯೂ ಕ್ಯೂ ಅಪಾನ್ ವಾಟ್ ಎಲ್ ಸ್ಕ್ವೇರ್. ಇವಾಗ ಬಿಕಾಸ್ ಆಫ್ ದಿಸ್ ವೆಯ್ಟ್ ಇದು ಕೆಳಗಡೆಗೆ ಏನ್ ಮಾಡುತ್ತೆ, ಎಳಿತಾ ಇರುತ್ತೆ. ಸೊ ಏನಾಗೋ ಚಾನ್ಸಸ್ ಇರುತ್ತೆ, ಆ ಬ್ಲಾಕ್ ಕೆಳಗಡೆಗೆ ಮೂವ್ ಆಗೋ ಚಾನ್ಸಸ್ ಇರುತ್ತೆ ಇಫ್ ದಿಸ್ ಫೋರ್ಸ್ ಇಸ್ ಗ್ರೇಟರ್ ದ್ಯಾನ್ ಕೆ ಕ್ಯೂ ಕ್ಯೂ ಬೈ ವಾಟ್. ಸೊ ಅದು ಏನಾಗಬಾರ್ದು, ಬಿದ್ದೋಗ್ಬಾರ್ದು ಅಂತ ಅಂದ್ರೆ ಅವು ಬೀಳಬಾರ್ದು ಅಂತ ಅಂದ್ರೆ ಇವೆರಡು ಫೋರ್ಸ್ಗಳು ಏನಾಗಬೇಕು, ಬ್ಯಾಲೆನ್ಸ್. ಓಕೆ, ಅದು ಬ್ಯಾಲೆನ್ಸ್ ಆಯ್ತು ಅಂತ ಅಂದ್ರೆ ಎಷ್ಟು ಒಂದು ದೂರದಲ್ಲಿ ಅದು ಏನಾಯ್ತು, ಬ್ಯಾಲೆನ್ಸ್ ಆಯ್ತು ಅಂತ ಈ ಕ್ವೆಶ್ಚನ್ ಕೇಳ್ತಾರೆ. See here. I'll explain this again. You should know how to split this. ಸಿ ಇಲ್ಲೊಂದು ಕ್ಯೂ ಚಾರ್ಜ್ ಇದೆಪ್ಪ, ಇಲ್ಲೊಂದು ಬ್ಲಾಕ್ ಆಫ್ ಮಾಸ್ ಎಮ್, ಚಾರ್ಜ್ ಕ್ಯೂ, separated by the distance what I'll say L. Okay, here I'll write down L. ಆಯ್ತಾ? ಇವಾಗ ವೆಯ್ಟ್ ಯಾವ ಕಡೆಗೆ ಆಕ್ಟ್ ಆಗ್ತಾ ಇದೆ ಗುರು, ಕೆಳಗಡೆಗೆ ಆಕ್ಟ್ ಆಗ್ತಾ ಇದೆ. ವೆಯ್ಟ್ ಈ ಕಡೆಗೆ ಅಂದರೆ ಈ ವೆಯ್ಟನ್ನ ನಾನು ಸ್ಪ್ಲಿಟ್ ಮಾಡಿದ್ರೆ ಐ ವಿಲ್ ಗೆಟ್ ದಿಸ್ ಇಸ್ ಥೀಟಾ, ದಟ್ ಈಸ್ ಯುವರ್ ವಾಟ್ ಎಮ್ ಜಿ ಕಾಸ್ ಥೀಟಾ. ಪರ್ಪೆಂಡಿಕ್ಯುಲರ್ ಆಗಿ ಆಬ್ಜೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇದೆ ಅಂತಂದ್ರೆ ನಾರ್ಮಲ್ ಫೋರ್ಸ್ ಕೂಡ ಏನಾಗುತ್ತೆ ಇಲ್ಲಿ ಪಿಕ್ಚರ್ಗೆ ಬರುತ್ತೆ. ಬಿಕಾಸ್ ಯಾವುದಾದ್ರೂ ಬಾಡಿ ಕಾಂಟ್ಯಾಕ್ಟ್ ಅಲ್ಲಿ ಇದೆ ಅಂತ ಅಂದ್ರೆ ಈ ಸರ್ಫೇಸ್ ಈ ಬಾಡಿ ಮೇಲೆ ನಾರ್ಮಲ್ ಅನ್ನ ಅಂದ್ರೆ ನಾರ್ಮಲ್ ಫೋರ್ಸ್ ಅನ್ನ ಆಕ್ಟ್ ಮಾಡುತ್ತೆ. ಮೀನ್ ವೈಲ್ ಈ ಬಾಡಿ ಕೂಡ ಈ ಸರ್ಫೇಸ್ ಮೇಲೆ ನಾರ್ಮಲ್ ನ ಆಕ್ಟ್. ದಟ್ ಮೀನ್ಸ್ ಹಿಯರ್ ದಿಸ್ ನಾರ್ಮಲ್ is balanced by this mg cos theta. Meanwhile, this weight is also having what mg sin theta. Because of this Coulombic law, you are having what k q by what. So ಇಲ್ಲಿ mg sin theta ಇರೋ ಕಾರಣ ಈ mg sin theta ಈ ಬ್ಲಾಕ್ ಮಾಸ್ ಅನ್ನ ಕೆಳಗಡೆಗೆ ಎಳಿಬಹುದು if it is greater than your Coulombic law. ಬಟ್ ಏನ್ ಕೇಳ್ತಾ ಇದ್ದಾರೆ ಕ್ವೆಶ್ಚನ್ ಅಲ್ಲಿ, what should be the length between the q and q so that it is the block of mass m is at what rest. ಇದು ರೆಸ್ಟ್ ಅಲ್ಲಿ ಇರಬೇಕು ಅಂತ ಅಂದ್ರೆ this mg sin theta is equal to normal. Normal always act what perpendicular to the point of contact. Meanwhile, they are saying the body should be rest, the body should be in rest. Body rest ಅಲ್ಲಿ ಇರಬೇಕು along the incline. ಗೊತ್ತಾಯ್ತಾ? along the incline body rest ಅಲ್ಲಿ ಇರಬೇಕು ಅಂತ ಅಂದ್ರೆ see here that k q by l square should be equal to this mg sin theta. ಆಯ್ತಪ್ಪ? ಅಂದ್ರೆ what should be this l square ಅಂದ್ರೆ l square is equal to k q upon what mg sin theta. From here length comes out to be what k q upon mg sin theta under root. ಇಷ್ಟು ಲೆಂತ್ ಅಲ್ಲಿ ಈ ಲೆಂತ್ ಅಲ್ಲಿ ಆ ಬಾಕ್ಸ್ ಆಫ್ ಮಾಸ್ ಎಮ್ ಅಂಡ್ ಚಾರ್ಜ್ ಕ್ಯೂ ನ ಇಟ್ರೆ ಫ್ರಮ್ ದ ಇನ್ಕ್ಲಿನೇಷನ್ ಆಫ್ ಅನ್ ಆಂಗಲ್ ಥೀಟಾ ದಟ್ ಬ್ಲಾಕ್ ಡಸಂಟ್ ಮೂವ್, ದ ಬ್ಲಾಕ್ ವಿಲ್ ಬಿ ಅಟ್ ವಾಟ್ ರೆಸ್ಟ್. ಅರ್ಥ ಆಯ್ತಾ? ಈಕ್ವೇಶನ್ ನಿಮ್ಗೆ ಅರ್ಥ ಆಯ್ತಾ? ಸ್ವಲ್ಪ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಇಸ್ ರಿಕ್ವೈರ್ಡ್ ಹಿಯರ್. ಅಂದ್ರೆ ಬೇಸಿಕ್ಸ್ ನ ಜೋಡಿಸ್ತಾ ಹೋದ್ರೆ ಅದು ಅಡ್ವಾನ್ಸ್ ಆಗ್ತಾ ಹೋಗ್ತದೆ. ಆಲ್ವೇಸ್ ಮೇಕ್ ಶೂರ್ ಯುವರ್ ಬೇಸಿಕ್ಸ್ ಆರ್ ವೆರಿ ವೆರಿ ಸ್ಟ್ರಾಂಗ್. ದಟ್ಸ್ ಇಟ್. ಸೊ ಪ್ಲೀಸ್ ರೀಡ್ ಡೌನ್. Please write down. Read the question once. Okay, this is how you will going to split it.
some basics of SHM you will be dealt in the next class. Okay, thank you. And from Monday onwards you will get the class 11th classes also. Okay, it will be coming very soon. It is free of cost. And in the last class we have said, I have given one homework, sir. Coulombic force is not applicable for what? ಲಾರ್ಜ್ ಬಾಡೀಸ್. ಯಾಕೆ ಅಂತ ಅಂದರೆ ಅಲ್ಲಿ ರೀಡಿಸ್ಟ್ರಿಬ್ಯೂಷನ್ ಆಗುತ್ತೆ. ರೀಡಿಸ್ಟ್ರಿಬ್ಯೂಷನ್ ಆದಾಗ ನಾವೇನು ಸೆಂಟರ್ ಟು ಸೆಂಟರ್ ನಾವು ಇನಿಷಿಯಲಿ ನಾವು ಡಿಸ್ಟೆನ್ಸನ್ನು ತಗೊಂಡಿರ್ತೀವೋ ಆರ್ ಅಂತ, ಆಯಿತಾ, ಅದೇನಾಗುತ್ತೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಆ್ಯಕ್ಚುಯಲ್ ಫೋರ್ಸ್ ನಮ್ಗೇನಾಗುತ್ತೆ ಕ್ಯಾಲ್ಕುಲೇಟೆಡ್ ಫೋರ್ಸ್ಗಿಂತ ಕಮ್ಮಿ ಆಗುತ್ತೆ. ದಟ್ಸ್ ವೈ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ವಾಟ್? ಲಾರ್ಜ್ ಬಾಡೀಸ್. ವಿಚ್ ಒನ್? ಕೂಲಂಬಿಕ್ ಲಾ. ಆಯಿತಾ, ಅದನ್ನು ನಾನು ಇಲ್ಲೇ ಬರ್ದು ಹಾಕ್ತೀನಿ. ಆ್ಯಂಡ್ ದಿಸ್ ಇಸ್ ವಾಟ್ ದ ಟುಡೇಸ್ ಕ್ಲಾಸಸ್. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.